ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಅಕಾಡೆಮಿ ಮತ್ತು ನಮ್ಮ ಗುರು ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, ನೀವೆಲ್ಲ ಕೇಳಿದಂತೆ ಈಗ 9th ಸ್ಟ್ಯಾಂಡರ್ಡ್ ನ ಫಿಸಿಕ್ಸ್ ಅನ್ನ ಶುರು ಮಾಡ್ತಾ ಇದೀವಿ. ಇದರಲ್ಲಿ ಮೊದಲನೇ ಲೆಸನ್ ಮೋಷನ್. ಈಗ ಈ ಲೆಸನ್ ಅಲ್ಲಿರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನೋಡಿ. ಮೊದಲಿಗೆ ಇಂಟ್ರೊಡಕ್ಷನ್ ಮತ್ತು ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೇನು, ವೆಕ್ಟಾರ್ ಕ್ವಾಂಟಿಟಿ ಅಂದ್ರೇನು, ಇವುಗಳನ್ನು ಅರ್ಥ ಮಾಡ್ಕೊಂತೀವಿ. ಯಾಕಂದ್ರೆ ಫಿಸಿಕ್ಸ್ ನಲ್ಲಿ ಇದು ಬಹಳ ಇಂಪಾರ್ಟೆಂಟ್. ನಂತರ ರೆಸ್ಟ್ ಮತ್ತು ಮೋಷನ್ ಹಾಗಂದ್ರೆ ಏನು, ಅದರ ನಂತರ ಈ ಲೆಸನ್ ಅಲ್ಲಿ ಕಲಿಬೇಕಾಗಿರೋದು ಯೂನಿಫಾರ್ಮ್ ಮೋಷನ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್. ನಂತರ ನಾವು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಇವುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಇವುಗಳ ಬಗ್ಗೆನೂ ಸಹ ಒಂದಿಷ್ಟು ನ್ಯೂಮರಿಕಲ್ಸ್ ಅನ್ನು ನಾವು ಅಭ್ಯಾಸ ಮಾಡ್ತೀವಿ. ನಂತರ ಸ್ಪೀಡ್ ಅಂದ್ರೇನು, ವೆಲಾಸಿಟಿ ಅಂದ್ರೇನು, ಆಕ್ಸಲರೇಷನ್ ಅಂದ್ರೇನು, ಅದೇ ರೀತಿ ಈ ಲೆಸನ್ ಅಲ್ಲಿ ಮುಂದೆ ಬರುವಂತ ಎಲ್ಲಾ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಎಲ್ಲದರ ಬಗ್ಗೆ ಸಹ ನಾವು ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನು ನೋಡ್ತೀವಿ, ಜೊತೆಗೆ ನ್ಯೂಮರಿಕಲ್ಸ್ ಅನ್ನು ಸಹ ಸ್ಟಡಿ ಮಾಡ್ತೀವಿ. ನಂತರ ಆಕ್ಸಲರೇಷನ್ ಆದ್ಮೇಲೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ಸ್, ವೆಲಾಸಿಟಿ ಟೈಮ್ ಗ್ರಾಫ್ಸ್, ಸರ್ಕ್ಯುಲರ್ ಮೋಷನ್, ನಂತರ ಇಕ್ವೇಶನ್ಸ್ ಆಫ್ ಮೋಷನ್ 3 ಬರ್ತವೆ. ಅವುಗಳನ್ನು ಸ್ಟಡಿ ಮಾಡ್ತೀವಿ, ಜೊತೆಗೆ ನ್ಯೂಮರಿಕಲ್ಸ್ ಅನ್ನ ಮತ್ತೆ ಕ್ವಶನ್ ಅಂಡ್ ಆನ್ಸರ್ಸ್ ಎಲ್ಲ ನಾವು ಸ್ಟಡಿ ಮಾಡ್ತೀವಿ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಾವು ಮುಖ್ಯವಾಗಿ ಸ್ಟಡಿ ಮಾಡೋದು ಇಂಟ್ರೊಡಕ್ಷನ್ ಮತ್ತು ರೆಸ್ಟ್ ಅಂಡ್ ಮೋಷನ್ ಮತ್ತು ಯೂನಿಫಾರ್ಮ್ ಅಂಡ್ ನಾನ್ ಯೂನಿಫಾರ್ಮ್ ಮೋಷನ್ ಮತ್ತು ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಇವಿಷ್ಟನ್ನ ಸ್ಟಡಿ ಮಾಡೋಣ. ಸ್ನೇಹಿತರೆ, 9th ಸ್ಟ್ಯಾಂಡರ್ಡ್ ಇಂದ ಸೈನ್ಸ್ ನ ಸ್ಟಡಿ ಇನ್ನೊಂದು ಲೆವೆಲ್ ನಲ್ಲಿ ಸೀರಿಯಸ್ ಆಗಿ ಹೋಗುತ್ತೆ. ಹಾಗಾಗಿ ನಾವು ಅದನ್ನ ಎಂಜಾಯ್ ಮಾಡ್ಕೊಂತ ಕಲಿಬೇಕಂದ್ರೆ ಮೊದಲು ಸೈನ್ಸ್ ಅಂದ್ರೆ ಏನು, ನಂತರ ನಾವು ಇದನ್ನ ಫಿಸಿಕ್ಸ್ ನಲ್ಲಿ ನೋಡ್ತಿದ್ದೀವಲ್ಲ, ಹಾಗಾಗಿ ಫಿಸಿಕ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈಗ ಸೈನ್ಸ್ ಅಂದ್ರೆ ಏನು? ಸೈನ್ಸ್ ಅಂದ್ರೆ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ಒಂದು ಜ್ಞಾನವನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿದ್ರೆ ಅದನ್ನು ನಾವು ವಿಜ್ಞಾನ ಅಂತೀವಿ. ಅರ್ಥವಾದ ಸ್ನೇಹಿತರೆ? ಈಗ ಇದು ಯಾವ ವರ್ಡ್ ಇಂದ ಬಂದಿದೆ ಅನ್ನೋದನ್ನು ನೋಡಿ. ಸೈನ್ಸ್ ಈಸ್ ಡಿರೈವ್ಡ್ ಫ್ರಮ್ ಸೈಂಟಿಯಾ, ಮೀನ್ಸ್ ಟು ನೋ. ಸೈನ್ಸ್ ಅನ್ನೋದು ಸೈಂಟಿಯಾ ಅನ್ನುವಂಥ ಶಬ್ದದಿಂದ ಬಂದಿದೆ. ಸೈಂಟಿಯಾ ಅಂದ್ರೆ ಟು ನೋ ಅಂತ. ನಂತರ ಫಿಸಿಕ್ಸ್, ಈ ಸೈನ್ಸ್ ನ ಒಂದು ಬ್ರಾಂಚ್ ಇದು. ವಾಟ್ ಇಸ್ ಫಿಸಿಕ್ಸ್? ಫಿಸಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ದಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ನ್ಯಾಚುರಲ್ ಫಿನಾಮಿನಾ. ನ್ಯಾಚುರಲ್ ಫಿನಾಮಿನಾ ಅಂದ್ರೆ ಏನೇನಿರ್ಬೋದು ಅವೆಲ್ಲವುಗಳ ಬಗ್ಗೆ ಸ್ಟಡಿ ಮಾಡುವಂತಹ ಸೈನ್ಸ್ ನ ಬ್ರಾಂಚ್ಗೆ ನಾವು ಫಿಸಿಕ್ಸ್ ಅಂತೀವಿ. ಸ್ನೇಹಿತರೆ, ನಾನು ಮಾತಾಡೋದು ನಿಮಗೆ ಕೇಳಿಸುತ್ತೆ ಅಂದ್ರೆ ಇದು ಶಬ್ದ ಅಥವಾ ಸೌಂಡ್, ಇದು ಸಹ ಫಿಸಿಕ್ಸ್ ನಲ್ಲಿ ನಾವು ಸ್ಟಡಿ ಮಾಡುವಂತಹ ಒಂದು ಕಾಂಪೊನೆಂಟ್. ಅದೇ ರೀತಿ ನಾನು ಪಾಠ ಮಾಡ್ತಿರೋದು ನಿಮಗೆ ಕಾಣ್ತಾ ಇದೆ ಅಂದ್ರೆ ಇಲ್ಲಿ ಮೊಬೈಲ್ ಇದೆ, ಕ್ಯಾಮ್ರಾ ಇದೆ, ಇವೆಲ್ಲವೂ ಸಹ ನಾವು ಎಕ್ಸಾಂಪಲ್ ತಗೊಂಡ್ರೆ ಇದು ಸಹ ಫಿಸಿಕ್ಸ್. ಮಳೆ ಬಂತಂದ್ರೂ ಫಿಸಿಕ್ಸ್, ಬರಲಿಲ್ಲ ಅಂದ್ರೆ ಯಾಕೆ ಅದು ಫಿಸಿಕ್ಸ್. ರೈನ್ಬೋ ಫಾರ್ಮೇಶನ್ ಸಹ ಫಿಸಿಕ್ಸ್. ಇಲ್ಲಿ ಲೈಟಿನ ರಿಫ್ಲೆಕ್ಷನ್ ನಿಮಗೆ ಕಾಣ್ತಾ ಇದೆ, ಆ ರಿಫ್ಲೆಕ್ಷನ್ ಸಹ ಫಿಸಿಕ್ಸ್. ಅಂದ್ರೆ ಇದು ಸಹ ನ್ಯಾಚುರಲ್ ಫೆನಾಮಿನಾ, ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅದೇ ರೀತಿ ಎಲೆಕ್ಟ್ರಿಸಿಟಿ, ಇದ್ರ ಬಗ್ಗೆ ನಾವು ಸಹ ಸ್ಟಡಿ ಮಾಡ್ತೀವಿ, ಇದು ಸಹ ಒಂದು ನ್ಯಾಚುರಲ್ ಫೆನಾಮಿನಾ. ಮ್ಯಾಗ್ನೆಟ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಇದು ಸಹ ನ್ಯಾಚುರಲ್ ಫೆನಾಮಿನಾ. ಇವೆಲ್ಲದ ಬಗ್ಗೆ ಸ್ಟಡಿ ಮಾಡೋಣ ನಾವು ಏನಂತೀವಿ, ಆ ಬ್ರಾಂಚ್ ಆಫ್ ಸೈನ್ಸ್ ಅನ್ನ ಫಿಸಿಕ್ಸ್ ಅಂತೀವಿ. ಎಕ್ಸಾಂಪಲ್ ಮೋಷನ್ ಬಗ್ಗೆ, ರೆಸ್ಟ್ ಬಗ್ಗೆ, ಗ್ರಾವಿಟಿ ಬಗ್ಗೆ, ಗುರುತ್ವಾಕರ್ಷಣ ಶಕ್ತಿ, ನಂತರ ಸೌಂಡ್ ಬಗ್ಗೆ, ಲೈಟ್ ಬಗ್ಗೆ, ಎಲೆಕ್ಟ್ರಿಸಿಟಿ ಬಗ್ಗೆ, ಇವೆಲ್ಲದ್ರ ಬಗ್ಗೆ ಸ್ಟಡಿ ಮಾಡುವಂತಹ ಸೈನ್ಸ್ ನ ಬ್ರಾಂಚ್ಗೆ ನಾವು ಫಿಸಿಕ್ಸ್ ಅಂತೀವಿ. ಅದೇ ಲಿವಿಂಗ್ ಆರ್ಗನಿಸಮ್ಗಳ ಬಗ್ಗೆ ಸ್ಟಡಿ ಮಾಡುವಂತಹ ಸೈನ್ಸ್ ನ ಬ್ರಾಂಚ್ಗೆ ನಾವು ಬಯಾಲಜಿ ಅಂತೀವಲ್ಲ, ಆ ರೀತಿ. ಸ್ನೇಹಿತರೆ, ಫಿಸಿಕ್ಸ್ ಅನ್ನುವಂಥ ಶಬ್ದ ಯಾವ ಲ್ಯಾಂಗ್ವೇಜ್ ಇಂದ ಬಂದಿದೆ? ಗ್ರೀಕ್ ಲ್ಯಾಂಗ್ವೇಜ್ ಇಂದ ಬಂದಿದೆ. ಫ್ಯೂಸಿಸ್ ಅನ್ನುವಂಥ ವರ್ಡ್ ಇಂದ. ಫ್ಯೂಸಿಸ್ ಅಂದ್ರೆ ನೇಚರ್ ಅಂತ. ಹಾಗಾಗಿ ಸ್ಟಡಿ ಆಫ್ ನೇಚರ್ ಅಂತ ಸಹ ನಾವು ಆಗ್ಬೋದು. ಅದಕ್ಕೋಸ್ಕರ ಸ್ಟಡಿ ಆಫ್ ನ್ಯಾಚುರಲ್ ಫೆನಾಮಿನಾ ಅಂತ ಇಲ್ಲಿ ಹಾಕಿರೋದು. ಈಗ ಸೈನ್ಸ್ ಅಂದ್ರೆ ಏನು ಅಂತ ಅರ್ಥ ಆಯ್ತು, ನಂತರ ಫಿಸಿಕ್ಸ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಇದ್ರ ನಂತರ ನಾವು ಫಿಸಿಕಲ್ ಕ್ವಾಂಟಿಟಿಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಇವುಗಳು ಫಿಸಿಕ್ಸ್ ನಲ್ಲಿ ಬಹಳ ಅಂದ್ರೆ ಬಹಳ ಯೂಸ್ ಆಗ್ತವೆ. ಹಾಗಾಗಿ ಬೇಸಿಕ್ ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ, ನಿಮಗೆ ನ್ಯೂಮರಿಕಲ್ಸ್ ಹೆಲ್ಪ್ ಆಗುತ್ತೆ, ಜೊತೆಗೆ ಕಾನ್ಸೆಪ್ಟ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಮೊದಲಿಗೆ ದ ಕ್ವಾಂಟಿಟೀಸ್ that can be measured are known as physical quantities. The quantities that can be measured are known as physical quantities. ಯಾವ ಕ್ವಾಂಟಿಟಿಗಳನ್ನು ನಾವು ಮೆಜರ್ ಮಾಡಬಹುದು, ಯಾವ ಪ್ರಮಾಣಗಳನ್ನು ನಾವು ಮೆಜರ್ ಮಾಡಬಹುದು, ಅವೆಲ್ಲವನ್ನು ಸಹ ನಾವೇನಂತೀವಿ, ಫಿಸಿಕಲ್ ಕ್ವಾಂಟಿಟೀಸ್ ಅಂತೀವಿ. ನನ್ನ ಹೈಟ್ ಮೆಜರ್ ಮಾಡಬಹುದಾ? ಮಾಡಬಹುದು, ಅದು ಒಂದು ಫಿಸಿಕಲ್ ಕ್ವಾಂಟಿಟಿ. ವೇಟ್ ಮೆಜರ್ ಮಾಡಬಹುದಾ? ಮಾಡಬಹುದು, ಅದು ಸಹ ಒಂದು ಫಿಸಿಕಲ್ ಕ್ವಾಂಟಿಟಿ. ಲೈಟ್ ಎಷ್ಟರ ಮಟ್ಟಿಗೆ ಬಂದಿದೆ ಅಂದ್ರೆ ಎಷ್ಟು ಆಂಪಿಯರ್ ಲೈಟ್ ಬಂದಿದೆ, ಇದನ್ನು ಸಹ ನಾವು ಮೆಜರ್ ಮಾಡಬಹುದು, ಇದು ಸಹ ಒಂದು ಫಿಸಿಕಲ್ ಕ್ವಾಂಟಿಟಿ. ಎಷ್ಟು ದೂರ ನಡೆದ್ವಿ, ಇದು ಮೆಜರ್ ಮಾಡಬಹುದು, ಇದು ಸಹ ಒಂದು ಫಿಸಿಕಲ್ ಕ್ವಾಂಟಿಟಿ. ಎಷ್ಟು ತಿಂದ್ವಿ, ಇದನ್ನು ಸಹ ಮೆಜರ್ ಮಾಡಬಹುದು, ಅದು ಸಹ ಒಂದು ಫಿಸಿಕಲ್ ಕ್ವಾಂಟಿಟಿ. ಮೆಜರ್ ಮಾಡೋದಕ್ಕೆ ಬರುವಂತ ಎಲ್ಲಾ ಕ್ವಾಂಟಿಟಿಗಳನ್ನು ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ,
ನಂಬರ್ ಮೂಲಕ ಅದನ್ನ ಮೆಜರ್ ಮಾಡಕ್ ಬಂತು ಅಂದ್ರೆ ಅದನ್ನ ನಾವು ಮ್ಯಾಗ್ನಿಟ್ಯೂಡ್ ಅಂತೀವಿ. ನಂಬರ್ ವ್ಯಾಲ್ಯೂ ಮೂಲಕ ಯಾವ ಯಾವ ಫಿಸಿಕಲ್ ಕ್ವಾಂಟಿಟಿಗಳನ್ನ ಮೆಜರ್ ಮಾಡ್ತೀವೋ ಅವುಗಳನ್ನ ಮ್ಯಾಗ್ನಿಟ್ಯೂಡ್ ಅಂತೀವಿ. ಈಗ 10 ಆಂಪಿಯರ್ ಕರೆಂಟ್ ಬಂದಿದೆ, 5 ಆಂಪಿಯರ್ ಕರೆಂಟ್ ಬಂದಿದೆ ನೋಡ್ರಿ. ಈ ರೀತಿ ನಂಬರ್ ವ್ಯಾಲ್ಯೂನಲ್ಲಿ ನಾವು ಮೆಜರ್ ಮಾಡ್ತೀವಿ. 5 ಅಡಿ ಇದ್ದಾರೆ, 6 ಅಡಿ ಇದ್ದಾರೆ, ಈ ರೀತಿ ಹೇಳ್ತೀವಿ ನೋಡ್ರಿ. ಇಲ್ಲಿ ಸಹ ನಂಬರ್ ವ್ಯಾಲ್ಯೂ ಮೇಲೆ ನಾವು ಮೆಜರ್ ಮಾಡಕ್ ಆಗುತ್ತೆ ಅಂದ್ರೆ ಅದನ್ನ ನಾವು ಮ್ಯಾಗ್ನಿಟ್ಯೂಡ್ ಅಂತೀವಿ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ನಂತರ ಒಂದಿಷ್ಟು ಎಕ್ಸಾಂಪಲ್ಸ್ ನಾವು ನೋಡಿ. ಲೆಂತ್, ಹೈಟ್, ವೇಟ್, ವಾಲ್ಯೂಮ್, ಟೈಮ್, ಡಿಸ್ಟೆನ್ಸ್, ಕರೆಂಟ್, ಸೌಂಡ್ ಫ್ರೀಕ್ವೆನ್ಸಿ ಎಲ್ಲವೂ ಸಹ ಫಿಸಿಕಲ್ ಕ್ವಾಂಟಿಟೀಸ್ಗೆ ಎಕ್ಸಾಂಪಲ್. ಇದ್ರ ನಂತರ ಈ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ 2 ರೀತಿ ಇದಾವೆ. ದೇರ್ ಆರ್ 2 ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಫಸ್ಟ್ ಒನ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ, ಸೆಕೆಂಡ್ ಒನ್ ಈಸ್ ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಮತ್ತು ವೆಕ್ಟರ್ ಕ್ವಾಂಟಿಟಿ ಎದ್ರ ಮೇಲೆ ಡಿಪೆಂಡ್ ಇದಾವೆ ಅಂತ ಮೊದಲು ಅರ್ಥ ಮಾಡ್ಕೊಂಡ್ರೆ ನಂತರ ನಾವು ಅದನ್ನ ಡೆಫಿನಿಷನ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಓನ್ಲಿ ಒನ್ ಕ್ವಾಂಟಿಟಿ, ದಟ್ ಈಸ್ ಮ್ಯಾಗ್ನಿಟ್ಯೂಡ್, ನಂಬರ್ ವ್ಯಾಲ್ಯೂ ಅನ್ನು ಮಾತ್ರ ಹೊಂದಿದೆ. ಈಗ ನಾನು 70 kg ವೇಟ್ ಇದ್ದೀನಿ ಅಂದ್ರೆ 70 kg ಈಸ್ಟ್ ಗಿದಿನೋ, ವೆಸ್ಟ್ ಗಿದಿನೋ, ನಾರ್ತ್ ಗಿದಿನೋ, ಸೌತ್ ಗಿದಿನೋ, ರೈಟ್ ಗಿದಿನೋ, ಲೆಫ್ಟ್ ಗಿದಿನೋ ಅಂತ ಹೇಳಲ್ಲ. 70 kg ಇದೀನಂದ್ರೆ 70 kg ಅಷ್ಟೇ, ಅದಕ್ಕೆ ಡೈರೆಕ್ಷನ್ ಬೇಕಾಗಿಲ್ಲ. ಅದೇ ಇಲ್ಲಿಂದ ನಾನು ಬೆಂಗಳೂರಿಗೆ ಮುಟ್ಬೇಕಂದ್ರೆ 260 ಕಿಲೋಮೀಟರ್ ಹೋಗ್ಬೇಕು ಅಂತ ಆಯ್ತು ಅಂದ್ರೆ 260 ಕಿಲೋಮೀಟರ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅದು ಇಂಪಾರ್ಟೆಂಟ್. ಅರ್ಥ ಸ್ನೇಹಿತರೆ, ಅಂದ್ರೆ ಒಂದಿಷ್ಟು ಫಿಸಿಕಲ್ ಕ್ವಾಂಟಿಟೀಸ್ಗೆ ಡೈರೆಕ್ಷನ್ ಬೇಕಾಗಿಲ್ಲ, ಕೇವಲ ನಂಬರ್ ವ್ಯಾಲ್ಯೂ ಸಾಕು, ಮ್ಯಾಗ್ನಿಟ್ಯೂಡ್ ಸಾಕು. ಆ ರೀತಿ ಕೇವಲ ಒನ್ ಕ್ವಾಂಟಿಟಿ ಅಥವಾ ನಂಬರ್ ವ್ಯಾಲ್ಯೂ ಅಥವಾ ಮ್ಯಾಗ್ನಿಟ್ಯೂಡ್ ಇರುವಂತಹ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನು ನಾವು ಸ್ಕೇಲಾರ್ ಕ್ವಾಂಟಿಟೀಸ್ ಅಂತೀವಿ. ಅದೇ ರೀತಿ ವೆಕ್ಟರ್ ಕ್ವಾಂಟಿಟೀಸ್ ಅಂದ್ರೆ ಏನು, ಇಲ್ಲಿ ಇಟ್ ಹ್ಯಾಸ್ 2 ಕ್ವಾಂಟಿಟೀಸ್ ಅಂದ್ರೆ ಒಂದು ಮ್ಯಾಗ್ನಿಟ್ಯೂಡ್ ನಂಬರ್ ವ್ಯಾಲ್ಯೂ ಇದೆ, ಜೊತೆಗೆ ಇನ್ನೊಂದು ಡೈರೆಕ್ಷನ್ ಸಹ ಇದೆ. ಅರ್ಥ ಸ್ನೇಹಿತರೆ, ಕೇವಲ ಮ್ಯಾಗ್ನಿಟ್ಯೂಡ್ ಇತ್ತಂದ್ರೆ ಅದನ್ನ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತೀವಿ. ಮ್ಯಾಗ್ನಿಟ್ಯೂಡ್ ಜೊತೆ ಡೈರೆಕ್ಷನ್ ಸಹ ಇತ್ತಂದ್ರೆ ಅದನ್ನ ನಾವು ವೆಕ್ಟರ್ ಕ್ವಾಂಟಿಟಿ ಅಂತೀವಿ. ಈಗ ಒಂದೊಂದಾಗಿ ಈ ಸ್ಕೇಲಾರ್ ಕ್ವಾಂಟಿಟಿ ಮತ್ತು ವೆಕ್ಟರ್ ಕ್ವಾಂಟಿಟಿಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ, ಅವುಗಳ ಡೆಫಿನಿಷನ್ ಸಹ ನೋಡೋಣ. ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಏನು? ದ ಕ್ವಾಂಟಿಟೀಸ್ ದಟ್ ಡಿಪೆಂಡ್ ಅಪಾನ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್, ದಟ್ ಮೀನ್ಸ್ ನಂಬರ್ ವ್ಯಾಲ್ಯೂ, ನಾಟ್ ಆನ್ ಡೈರೆಕ್ಷನ್. ಸಚ್ ಕ್ವಾಂಟಿಟೀಸ್ ಆರ್ ನೋನ್ ಆಸ್ ಸ್ಕೇಲಾರ್ ಕ್ವಾಂಟಿಟೀಸ್. ಕೇವಲ ಮ್ಯಾಗ್ನಿಟ್ಯೂಡ್ ಮೇಲೆ ಅಷ್ಟೇ ಡಿಪೆಂಡ್ ಆಗಿದೆ. ಈಗ ಹೇಳಿದ್ನಲ್ಲ, ವೇಟ್ 70 kg ಅಂದ್ರೆ 70 kg ಪೂರ್ವಕದಿನೋ, ಪಶ್ಚಿಮಕದಿನೋ, ಮೇಲದಿನೋ, ಕೆಳಗದಿನೋ ಅಂತ ನೋಡಲ್ಲ. ಈ ರೀತಿ ಕೇವಲ ನಂಬರ್ ವ್ಯಾಲ್ಯೂ ಅಷ್ಟೇ ಇಂಪಾರ್ಟೆಂಟ್ ಅನ್ನುವಂತಹ ಫಿಸಿಕಲ್ ಕ್ವಾಂಟಿಟೀಸ್ ನಾವು ಏನಂತೀವಿ, ಅವುಗಳನ್ನು ನಾವು ಸ್ಕೇಲಾರ್ ಕ್ವಾಂಟಿಟೀಸ್ ಅಂತೀವಿ. ಇವುಗಳನ್ನು ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ? ದೇ ಆರ್ ರೆಪ್ರೆಸೆಂಟೆಡ್ ಆಸ್ ದರ್ ಓನ್ ಸಿಂಬಲ್. ಈಗ ಮೀಟರ್ ನಲ್ಲಿ ಹೇಳ್ತೀವಿ ಅಂದ್ರೆ ಮೀಟರ್ ಬರೆಯೋದು, ಅದ್ರ ಮೇಲೆ ನಾವೇನು ಲೈನ್ ಹಾಕಲ್ಲ. ವೆಕ್ಟರ್ ಕ್ವಾಂಟಿಟೀಸ್ ಗಳನ್ನು ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಅವುಗಳ ಮೇಲೆ ಒಂದು ಆರೋ ಮಾರ್ಕ್ ಹಾಕ್ತೀವಿ, ಅಂದ್ರೆ ಡೈರೆಕ್ಷನ್ ಇಂಪಾರ್ಟೆಂಟ್, ಅಂದ್ರೆ ಇದು ವೆಕ್ಟರ್ ಕ್ವಾಂಟಿಟಿ ಅಂತ. ಅದೇ ಸ್ಕೇಲಾರ್ ಆದ್ರೆ ಅದರ ಮೇಲೆ ಯಾವುದೇ ರೀತಿ ಆರೋ ಮಾರ್ಕ್ ಇರಲ್ಲ, ಆಸ್ ಇಟ್ ಈಸ್ ಬರೀತೀವಿ. ಅರ್ಥದ ಸ್ನೇಹಿತರೆ, ಇದಕ್ಕೆ ಎಕ್ಸಾಂಪಲ್ ಲೆಂತ್. ನಂತರ ವೆಕ್ಟರ್ ಕ್ವಾಂಟಿಟೀಸ್ ಅಂದ್ರೆ ಯಾವುವು? ದ ಕ್ವಾಂಟಿಟೀಸ್ ದಟ್ ಡಿಪೆಂಡ್ ಅಪಾನ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. Such quantities are known as vector quantities. They are represented by putting arrow mark on their symbol. ಇಲ್ಲಿಂದಲ್ಲ arrow mark ಹಾಕೋದ್ರ ಮೂಲಕ ನಾವು ವೆಕ್ಟರ್ ಕ್ವಾಂಟಿಟಿಯನ್ನು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡಿ. ಇದಕ್ಕೆ ಎಕ್ಸಾಂಪಲ್ ಫೋರ್ಸ್ ಅಂದ್ರೆ 10 ನ್ಯೂಟನ್ ಫೋರ್ಸ್ ಅಂತ ಇತ್ತಂದ್ರೆ ನಾವು ಇದ್ರ ಮೇಲೆ ಏನ್ ಮಾಡ್ತೀವಿ, ಒಂದು arrow mark ಹಾಕ್ತೀವಿ. ಆದ್ರೆ ಲೆಂತ್ ಮೀಟರ್ ನಲ್ಲಿ ಇತ್ತಂದ್ರೆ ಇದ್ರ ಮೇಲೇನು arrow mark ಹಾಕಲ್ಲ. arrow mark ಹಾಕಿಲ್ಲ ಅಂದ್ರೆ ಅದು ಸ್ಕೇಲಾರ್ ಕ್ವಾಂಟಿಟಿ, arrow mark ಮೇಲೆ ಬಂದಿದೆ ಅಂದ್ರೆ ಅದು ವೆಕ್ಟರ್ ಕ್ವಾಂಟಿಟಿ. ಅರ್ಥದ ಸ್ನೇಹಿತರೆ, ಈಗ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಏನು? ಕೇವಲ ಮ್ಯಾಗ್ನಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಇಂಪಾರ್ಟೆಂಟ್, ಜೊತೆಗೆ ಡೈರೆಕ್ಷನ್ ಸಹ ಇಂಪಾರ್ಟೆಂಟ್. ಇಷ್ಟು ಅರ್ಥ ಅಂತಂದ್ರೆ ನಾವು ಮುಂದಿನ ಸ್ಲೈಡ್ಗೆ ಹೋಗೋಣ. ಮುಂದಿನ ಸ್ಲೈಡ್ ನಾವು SI ಯೂನಿಟ್ ಅಂದ್ರೆ ಏನು ಅಂತ ನೋಡೋಣ. SI ಯೂನಿಟ್ ಸಬ್ ಇನ್ಸ್ಪೆಕ್ಟರ್ ಯೂನಿಟ್ ಏನಿದು ನೋಡಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್. ಇದನ್ನು ನಾವು ಶಾರ್ಟ್ ಫಾರ್ಮ್ ನಲ್ಲಿ SI ಯೂನಿಟ್ ಅಂತೀವಿ. ಹಾಗಾದ್ರೆ ಇದು IS ಯೂನಿಟ್ ಆಗ್ಬೇಕಿತ್ತಲ್ಲ ಸರ್, ಅದು SI ಯಾಕಾಗಿದೆ ಅಂದ್ರೆ ಅದಕ್ಕೆ ಆನ್ಸರ್ ಮುಂದೆ ಬರುತ್ತೆ ನೋಡಿ. ಇನ್ ಫ್ರಾನ್ಸ್ ಎ ಸಮಿಟ್ ವಾಸ್ ಆರ್ಗನೈಸ್ಡ್ ಅಂಡ್ ಡಿಸೈಡೆಡ್ ಇಟ್. ಅಂದ್ರೆ ಪ್ರತಿಯೊಂದು ದೇಶದಲ್ಲೂ ಸಹ ಬೇರೆ ಬೇರೆ ರೀತಿಯ ವೇಟ್ ಮತ್ತು ಮೆಜರ್ಮೆಂಟ್ ನ ಸಿಸ್ಟಮ್ ಇತ್ತು. ಅದು ಏನಾಗುತ್ತೆ, ಎಲ್ಲಾ ದೇಶಗಳಲ್ಲೂ ಸಹ ಬೇರೆ ಬೇರೆ ವೇಟ್ ಅಂಡ್ ಮೆಜರ್ ಸಿಸ್ಟಮ್ ಇರೋದ್ರಿಂದ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಸಿಸ್ಟಮ್ ಇರಬೇಕು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತ ಹೇಳಿ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಫ್ರಾನ್ಸ್ ದೇಶದಲ್ಲಿ ಸೇರಿ
ಡಿಸೈಡ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಅನ್ನು ಬಳಸಬೇಕು, ಲೆಂತ್ಗೆ ಮೀಟರ್ನೇ ಬಳಸಬೇಕು, ಟೈಮ್ಗೆ ಸೆಕೆಂಡ್ ಅನ್ನೇ ಬಳಸಬೇಕು, ವೇಟ್ಗೆ ಕೆಜಿಯನ್ನೇ ಬಳಸಬೇಕು. ಈ ರೀತಿ ಮಾಡೋದ್ರಿಂದ ಕನ್ಫ್ಯೂಷನ್ಸ್ ನಾವು ತೆಗೆದುಹಾಕಬಹುದು ಅಂತ ಡಿಸೈಡ್ ಮಾಡ್ತಾರೆ. ನೋಡ್ರಿ, ಫ್ರಾನ್ಸ್ ನಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ಅನ್ನಲ್ಲ, ಅವ್ರ ಲ್ಯಾಂಗ್ವೇಜ್ ನಲ್ಲಿ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಈ ರೀತಿ ಬರುತ್ತೆ, ಅಥವಾ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಈ ರೀತಿ ಬರುತ್ತೆ. ಹಾಗಾಗಿ SI ಯೂನಿಟ್ ಅಂತ ಆಯ್ತು. ಲೆಂತ್ ಅನ್ನು ನಾವು ಮೀಟರ್ ನಲ್ಲಿ ಮೆಜರ್ ಮಾಡ್ತೀವಿ, SI ಯೂನಿಟ್ ಪ್ರಕಾರ. ವೇಟ್ ಅನ್ನ ಕಿಲೋಗ್ರಾಮ್ ನಲ್ಲಿ ಮೆಜರ್ ಮಾಡ್ತೀವಿ, ಅದೇ ರೀತಿ ಟೈಮ್ ಅನ್ನ ಸೆಕೆಂಡ್ ನಲ್ಲಿ ಮೆಜರ್ ಮಾಡ್ತೀವಿ. ಇದೆಲ್ಲ ಯಾಕೆ ಹೇಳ್ತಿದ್ರಿ ಸರ್ ಅಂದ್ರೆ, ಫಿಸಿಕ್ಸ್ ನಲ್ಲಿ ಮ್ಯಾಥಮೆಟಿಕ್ಸ್ ರಾಣಿ ಇದ್ದ ಹಾಗೆ. ಹಾಗಾಗಿ ಮ್ಯಾಥಮೆಟಿಕ್ಸ್ ಇಲ್ಲದಂತೆ ನಾವು ಫಿಸಿಕ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಈ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನ್ ಬರ್ತವೆ ಅವಾಗ ಇವುಗಳನ್ನೇ ನಾವು ಮುಖ್ಯವಾಗಿ ಬಳಸೋದು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್ ನಲ್ಲಿರೋದನ್ನೇ. ಅಕಸ್ಮಾತ್ ಅವರ ಕ್ವಶನ್ ಅಲ್ಲಿ ಲೆಂತ್ ಅನ್ನ ಕಿಲೋಮೀಟರ್ ನಲ್ಲಿ ಮತ್ತು ಟೈಮ್ ಅನ್ನ ಸೆಕೆಂಡ್ ನಲ್ಲಿ ಕೊಟ್ಟಿದ್ರು ಅಂದ್ರೆ ನಾವೇನ್ ಮಾಡ್ಬೇಕು, ಇದು ಸ್ಟ್ಯಾಂಡರ್ಡ್ ನಲ್ಲಿ ಇದೆ, ಇದನ್ನು ಸಹ ಸ್ಟ್ಯಾಂಡರ್ಡ್ ಗೆ ಕನ್ವರ್ಟ್ ಮಾಡಬೇಕು. ಕಿಲೋಮೀಟರ್ ಅನ್ನ ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಅದರ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಆಗುತ್ತೆ. ಈ ರೀತಿ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು. ಇವೆಲ್ಲವನ್ನು ಸಹ ಸ್ಟ್ಯಾಂಡರ್ಡ್ ಯೂನಿಟ್ ಗೆ ನಾವು ಕನ್ವರ್ಟ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅರ್ಥಾತ್ ಅಕಸ್ಮಾತ್ ಅವ್ರೇನಾದ್ರೂ ಸ್ಟ್ಯಾಂಡರ್ಡ್ ಯೂನಿಟ್ ನಲ್ಲಿ ಕೊಡಿ ಅಂತ ಏನು ಹೇಳಿಲ್ಲ ಅಂದ್ರೆ ಅವಾಗ ಮಾತ್ರ ನಾವು ಒಂದೇ ಯೂನಿಟ್ ಗೆ ತರಂಗ್ ಮಾಡಿಕೊಂಡು ಕಿಲೋಮೀಟರ್ ಇತ್ತಂದ್ರೆ ಸೆಕೆಂಡ್ ಇರೋದನ್ನ ಅವರಿಗೆ ಕನ್ವರ್ಟ್ ಮಾಡ್ಕೋಬಹುದು, ಕಿಲೋಮೀಟರ್ ಪರ್ ಅವರ್ ಈ ರೀತಿ ಮಾಡ್ಕೊಳ್ಬಹುದು. ಆದ್ರೆ ಯೂಶುವಲಿ ನಾವೇನ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಯೂನಿಟ್ ನಲ್ಲಿ SI ಯೂನಿಟ್ ನಲ್ಲೇ ಎಲ್ಲವನ್ನು ಸಹ ಮೆಜರ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಅಲ್ಲಿ ಬೇರೆ ಕೊಟ್ಟಾಗ SI ಯೂನಿಟ್ ನಲ್ಲೇ ನಾವು ಕನ್ವರ್ಟ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೋಸ್ಕರ ಗೊತ್ತಿರಬೇಕು, ಲೆಂತ್ ಅನ್ನ ಮೀಟರ್ ನಲ್ಲಿ, ವೇಟ್ ಅನ್ನ ಕಿಲೋಗ್ರಾಮ್ ನಲ್ಲಿ, ಟೈಮ್ ಅನ್ನ ಸೆಕೆಂಡ್ ನಲ್ಲಿ ಮೆಜರ್ ಮಾಡ್ತೀವಿ. ಇದು ಸಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಬೇಸಿಕ್ ಇನ್ಫಾರ್ಮೇಶನ್. ಇದು ನಿಮಗೆ ಗೊತ್ತಿರಬೇಕು. ಇಷ್ಟು ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಂಡ ನಂತರ ಈಗ ಈ ಲೆಸನ್ ಗೆ ಬರೋಣ. ಈ ಲೆಸನ್ ಟೈಟ್ಲ್ ಏನು, ಮೋಷನ್. ಹಾಗಾದ್ರೆ ಮೊದಲು ಮೋಷನ್ ಅಂದ್ರೆ ಏನು, ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಏನೇನು ಟರ್ಮ್ಸ್ ಗಳನ್ನ ಅರ್ಥ ಮಾಡ್ಕೊಂಡಿರ್ಬೇಕಂತ ನೋಡೋಣ. ಅದರ ನಂತರ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ಎಪಿಸೋಡ್ ಮುಗಿತು. ಮುಂದಿನ ಎಪಿಸೋಡ್ ನಲ್ಲಿ ನಾವು ಸ್ಪೀಡ್ ಬಗ್ಗೆ, ವೆಲಾಸಿಟಿ ಬಗ್ಗೆ ಸ್ಟಡಿ ಮಾಡೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಮೋಷನ್ ಅಂದ್ರೆ ಏನು. ಚೇಂಜ್ ಇನ್ ದ ಪೊಸಿಷನ್ ಆಫ್ ಎ ಬಾಡಿ ಆರ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸರೌಂಡಿಂಗ್ಸ್ ಆರ್ ರೆಫರೆನ್ಸ್ ಪಾಯಿಂಟ್ ಇಸ್ ನೋನ್ ಆಸ್ ಮೋಷನ್. ಮೋಷನ್ ಅಂದ್ರೆ ಏನು, ಚೇಂಜ್ ಇನ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ನ ಪೊಸಿಷನ್ ಚೇಂಜ್ ಆಯ್ತು ಅಂದ್ರೆ ಅದನ್ನ ಏನಂತೀವಿ, ಮೋಷನ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ಆದ್ರೆ ಅದರ ಪೊಸಿಷನ್ ಚೇಂಜ್ ಆಯ್ತು ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಒಂದು ಮೂವ್ ಆಗದೆ ಇರುವಂತಹ, ಫಿಕ್ಸ್ ಆಗಿರುವಂತಹ ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನ ಇಟ್ಕೊಂತೀವಿ ಅಥವಾ ಸರೌಂಡಿಂಗ್ ಅನ್ನ ನೋಡ್ತೀವಿ. ಅದನ್ನ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡಾಗ ನಮಗೆ ಏನು ಗೊತ್ತಾಗುತ್ತೆ, ಈ ಆಬ್ಜೆಕ್ಟ್ ಮೂವ್ ಆಯ್ತು ಅಂತ ಗೊತ್ತಾಗುತ್ತೆ. ಈಗ ಇದನ್ನೇ ನಾವು ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ಅನ್ಕೊಂಡ್ರೆ, ಇಲ್ಲಿರುವಂತಹ ಆಬ್ಜೆಕ್ಟ್ ಇಲ್ಲಿ ಮೂವ್ ಆಯ್ತು ಅಂತ ನೋಡ್ರಿ, ಅದು ಮೂವ್ ಆಗಿಲ್ಲ, ಫಿಕ್ಸ್ಡ್ ಆಗಿರುವಂತಹ ಸ್ಟೇಷನರಿ ಆಬ್ಜೆಕ್ಟ್. ಆದ್ರೆ ಇದು ಮೂವ್ ಆಯ್ತು ಅಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡು ಅಥವಾ ಅದರ ಸರೌಂಡಿಂಗ್ಸ್ ಅನ್ನ ನಾವು ಕಂಪೇರ್ ಮಾಡಿದ್ರೆ ಒಂದು ಆಬ್ಜೆಕ್ಟ್ ನ ಪೊಸಿಷನ್ ಚೇಂಜ್ ಆದಾಗ ಅನ್ಸುತ್ತಲ್ಲ, ಅದನ್ನ ನಾವೇನಂತೀವಿ, ಮೋಷನ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ಈಗ ಇದರಲ್ಲಿ ಮುಖ್ಯವಾಗಿ ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನೇನು ನಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಟರ್ಮ್ಸ್ ಯಾವ್ಯಾವು, ನಂತರ ಇವತ್ತಿನ ಎಪಿಸೋಡ್ ನಲ್ಲಿ ಏನನ್ನ ಕರಿತೀವಿ, ಇಷ್ಟನ್ನು ನೋಡೋಣ. ಬನ್ನಿ, ಮೊದಲಿಗೆ ಇಂಪಾರ್ಟೆಂಟ್ ಟರ್ಮ್ಸ್ ಟು ಅಂಡರ್ಸ್ಟ್ಯಾಂಡ್ ಮೋಷನ್, ದಟ್ ಈಸ್ ರೆಫರೆನ್ಸ್ ಪಾಯಿಂಟ್, ನಂತರ ರೆಸ್ಟ್, ನಂತರ ಮೋಷನ್. ಅದರ ನಂತರ ಟಾಪಿಕ್ಸ್ ಟು ಬಿ ಕವರ್ಡ್ ಇನ್ ಟುಡೇಸ್ ಕ್ಲಾಸ್, ಅದು ಮೋಷನ್ ಮತ್ತು ಟೈಪ್ಸ್ ಆಫ್ ಮೋಷನ್, ನಂತರ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್. ಇಷ್ಟನ್ನು ನಾವು ಸ್ಟಡಿ ಮಾಡ್ತೀವಿ. ಸ್ನೇಹಿತರೆ, ಮೋಷನ್ ಇಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ನೀವು ಅರ್ಥ ಮಾಡ್ಕೊಂಡ್ರಿ. ನಾನು ಮಾತನಾಡ್ತಿರುವಂತ ಶಬ್ದ ನಿಮಗೆ ಬಂದು ಕೇಳಬೇಕಂದ್ರೆ ಅಲ್ಲೂ ಸಹ ವೇವ್ಸ್ ನ ಮೋಷನ್ ಆಗುತ್ತೆ. ಶಬ್ದ ಅಥವಾ ಈ ಸೌಂಡ್ ವೇವ್ ರೀತಿ ಬರುತ್ತೆ. ಅರ್ಥಾತ್ ಸ್ನೇಹಿತರೆ, ನಾನು ಮಾತಾಡ್ಬೇಕಾದ್ರೆ ನನ್ನ ಕೈ ಕಾಲ್ ಎಲ್ಲ ಮೂವ್ಮೆಂಟ್ ಆಗ್ತಿರುತ್ತೆ ಅಂದ್ರೆ, ನನ್ನ ಬಾಡಿ ಮೂವ್ಮೆಂಟ್ ಆಗಿರುತ್ತೆ ಅಂದ್ರೆ, ಇದೆಲ್ಲದಕ್ಕೂ ಸಹ ಕಾರಣ ಏನು, ಮೋಷನ್ ಅಥವಾ ಚೇಂಜಿಂಗ್ ದ ಪೊಸಿಷನ್. ಅರ್ಥಾತ್ ಸ್ನೇಹಿತರೆ, ಈಗ ನಮ್ಮ ಭೂಮಿಯಲ್ಲಿ ನಾವು ಡೇ ಮತ್ತು ನೈಟ್ ಅನ್ನು ನೋಡ್ತೀವಿ. ನೋಡ್ರಿ, ಈ ಕಡೆ ಡೇ ಆದ್ರೆ ಈ ಕಡೆಗೆ ನೈಟ್. ಯಾಕೆ ಹಿಂಗಾಗುತ್ತೆ, ಅರ್ತ್ ತನ್ನ ಆಕ್ಸಿಸ್ ನಲ್ಲಿ ರೊಟೇಟ್ ಆಗುತ್ತೆ. ಈ ರೀತಿ ತಿರುಗೋದ್ರಿಂದ ಏನಾಗುತ್ತೆ, ಒಂದ್ ಕಡೆ ಡೇ, ಒಂದ್ ಕಡೆ ನೈಟ್ ನೋಡ್ತೀವಿ. ಇದು ಸಹ ಬಿಕಾಸ್ ಆಫ್ ದ ಮೋಷನ್ ಆಫ್ ದ ಅರ್ತ್ ಆನ್ ಇಟ್ಸ್ ಓನ್ ಆಕ್ಸಿಸ್. ನೋಡ್ರಿ, ರೊಟೇಷನ್ ಆಗುತ್ತಾ, ಇದಕ್ಕೆ ರೊಟೇಷನಲ್ ಮೋಷನ್ ಅಂದ್ರೆ ಒಂದು ಆಕ್ಸಿಸ್ ಸುತ್ತ ರೊಟೇಟ್ ಆಗುವಂತ ಮೋಷನ್ ಗೆ ರೊಟೇಷನಲ್ ಮೋಷನ್ ಅಂತೀವಿ. ಓಕೆ, ಅದು ನೆಕ್ಸ್ಟ್ ಟೈಪ್ಸ್ ಆಫ್ ಮೋಷನ್ ಅಲ್ಲಿ ಬರುತ್ತೆ. ನಂತರ ಸೀಸನ್ಸ್ ನಾವು ನೋಡ್ತೀವಿ. ಅರ್ತ್ ನಲ್ಲಿ ನಾವು ನೋಡಿ
ಆಟೋಮಲ್ ಸೀಸನ್ ನೋಡ್ತೀವಿ, ಸ್ಪ್ರಿಂಗ್ ಸೀಸನ್ ನೋಡ್ತೀವಿ, ಜೊತೆಗೆ ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ರೇನಿ ಸೀಸನ್, ಇವೆಲ್ಲವೂ ಆಗೋದು ಇದರಿಂದ ಡ್ಯೂ ಟು ದ ಮೋಷನ್ ಅಥವಾ ಮೂಮೆಂಟ್ ಅಥವಾ ಅರ್ತ್ ಸೂರ್ಯನ ಸುತ್ತಲ್ಲ ಅದರಿಂದ ಅಂತ ಹೇಳ್ಬೋದು. ಈ ರೀತಿ ಮೋಷನ್ ನಮ್ಮ ಜೀವನದಲ್ಲಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ನಾವು ನಮ್ಮ ಬಾಡಿ ಒಳಗಡೆ ನಾವು ಎಕ್ಸಾಂಪಲ್ ತಗೊಂಡ್ರು ಸಹ ಬ್ಲಡ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗುತ್ತಾ. ಅದೇ ರೀತಿ ಎಷ್ಟೊಂದು ವೆಹಿಕಲ್ ಗಳನ್ನ ನಾವು ಬಳಸ್ತೀವಿ, ಅಲ್ಲಿ ಸಹ ಮೂವ್ಮೆಂಟ್. ನಾವು ಈಗ ಮಾತಾಡ್ಬೇಕಾದ್ರೂ ಸಹ ಸೌಂಡಿನ ವೇವ್ಸ್ ನ ಮೂವ್ಮೆಂಟ್. ನಮ್ಮ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ನಮ್ಮ ಕೈ ನೋಡಿ, ಇದರ ಪೊಸಿಷನ್ ಸಹ ಚೇಂಜ್ ಆಗ್ತಾ ಹೋಗುತ್ತೆ ಮಾತಾಡ್ತಿರ್ಬೇಕಾದ್ರೆ. ನೋಡಿ, ಎಲ್ಲ ಮೋಷನ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಇದ್ರ ನಂತರ ನಾವು ನೋಡೋದೇನಂದ್ರೆ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ರೆಫರೆನ್ಸ್ ಪಾಯಿಂಟ್ ಇದು ಈ ಮೋಷನ್ ಅನ್ನ ಡೆಫಿನಿಷನ್ ಅಲ್ಲೇ ಇತ್ತು. ಮೋಷನ್ ಅನ್ನ ಡೆಫಿನಿಷನ್ ಏನ್ ಹೇಳಿದ್ವಿ ನಾವು, ಚೇಂಜ್ ಇನ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಆರ್ ಬಾಡಿ ವಿತ್ ರೆಫರೆನ್ಸ್ ಟು ಎ ರೆಫರೆನ್ಸ್ ಪಾಯಿಂಟ್ ಆರ್ ಸರೌಂಡಿಂಗ್ಸ್ ಅಂತ ಹೇಳಿದ್ವಿ. ಹಾಗಾಗಿ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಂಡ್ರಿ. ದ ಸ್ಟೇಷನರಿ ಆಬ್ಜೆಕ್ಟ್ ಅಂದ್ರೆ ಫಿಕ್ಸ್ಡ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಇನ್ ರೆಸ್ಟ್, ಅರ್ಥಾತ್ ಮೂವ್ ಆಗದೆ ಇರುವಂತ ಆಬ್ಜೆಕ್ಟ್ that does not change its position and used to identify the movement of the moving object is known as reference point. Reference point ಅಂದ್ರೆ ಏನು, ಒಂದು ಫಿಕ್ಸ್ಡ್ ಆಗಿರುವಂತ ಆಬ್ಜೆಕ್ಟ್. ಇದು ತನ್ನ ಪ್ಲೇಸ್ ಅನ್ನ ಚೇಂಜ್ ಮಾಡಲ್ಲ, ಪೊಸಿಷನ್ ಅನ್ನ ಚೇಂಜ್ ಮಾಡಲ್ಲ. ಆದ್ರೆ ಇನ್ನು ಎದಕ್ಕೆ ಬಳಸ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಟು ಐಡೆಂಟಿಫೈ ದ ಮೋಷನ್ ಆಫ್ ದ ಆಬ್ಜೆಕ್ಟ್. ಇನ್ನೂ ಅರ್ಥ ಆಗ್ಬೇಕಂದ್ರೆ ನೋಡಿ, ಇಲ್ಲಿ ಬೈಸಿಕಲ್ ಒಬ್ರು ಓಡಿಸ್ತಿದ್ದಾರೆ. ಇವರು ಬೈಸಿಕಲ್ ಓಡಿಸ್ತಿರೋರು ಮೋಷನ್ ಅಲ್ಲಿ ಇದಾರೋ ರೆಸ್ಟ್ ನಲ್ಲಿ ಇದಾರೋ ಅಂತ ಗೊತ್ತಾಗ್ಬೇಕಂದ್ರೆ ನಾವು ಯಾವ ರೆಫರೆನ್ಸ್ ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಇದನ್ನ ಸೆಲೆಕ್ಟ್ ಮಾಡಬಹುದು. ಅರ್ಥಾತ್ ಸ್ನೇಹಿತರೆ, ಈ ಮನೆಯನ್ನ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ಸೆಲೆಕ್ಟ್ ಮಾಡಬಹುದು. ಯಾಕಂದ್ರೆ ಇಟ್ ಈಸ್ ಸ್ಟೇಷನರಿ, ಮನೆ ಮೂವ್ ಆಗಲ್ಲ. ನೀವು ಸೈಕಲ್ ಹೊಡಿತಿರ್ಬೇಕಾದ್ರೆ ನಿಮ್ ಜೊತೆ ಪಕ್ಕದಾಗ ಮನೆಯೂ ರೋಡ್ ಸೈಡ್ ಹಿಂಗ ಮೂವ್ ಅಂತಂದ್ರೆ ಈ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅಂದಂಗೆ. ಅಂದ್ರೆ ಈ ಮನೆ ಮೂವ್ ಆಗಲ್ಲ, ಇಟ್ ಈಸ್ ಸ್ಟೇಷನರಿ, ಇಟ್ ಈಸ್ ಫಿಕ್ಸ್ಡ್. ಹಂಗಾಗಿ ನಾವೇನ್ ಮಾಡ್ತೀವಿ, ಇದನ್ನ ರೆಫರೆನ್ಸ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಸೈಕ್ಲಿಸ್ಟ್ ಇದಾವಲ್ಲ, ಇವನು ಇಲ್ಲಿದ್ದಾನೆ, ಇನ್ನೊಂದು ಸ್ವಲ್ಪ ಬಿಟ್ಟು ಇವನೇನಾದ್ರೂ ಇಲ್ಲಿಗೆ ಬಂದ ಅಂದ್ರೆ, ಅಥವಾ ಇವನ್ ಪ್ಲೇಸ್ ಸ್ವಲ್ಪ ಚೇಂಜ್ ಆಗಲಿ ಅಥವಾ ಬಹಳ ಚೇಂಜ್ ಆಗಲಿ ಆಯ್ತು ಅಂದ್ರೆ ನಾವೇನ್ ಹೇಳ್ತೀವಿ, ಇವನು ಮೋಷನ್ ಅಲ್ಲಿ ಇದ್ದಾನೆ ಅಥವಾ ಮೂವ್ಮೆಂಟ್ ಅಲ್ಲಿ ಇದ್ದಾನೆ ಅಂತ ಹೇಳ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನ ನಾವು ಬಳಸ್ತೀವಿ. ಆ ರೆಫರೆನ್ಸ್ ಪಾಯಿಂಟ್ ಏನಾಗುತ್ತೆ, ಇಟ್ ಈಸ್ ಸ್ಟೇಷನರಿ, ನಾಟ್ ಮೂವಿಂಗ್, ಇಟ್ ವಿಲ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್, ಬಟ್ ಇಟ್ ಹೆಲ್ಪ್ಸ್ ಅಸ್ ಟು ವಾಟ್, ಇದು ನಮ್ಗೆ ಎದಕ್ಕೆ ಹೆಲ್ಪ್ ಮಾಡುತ್ತೆ, ಇದು ಮೂವಿಂಗ್ ಆಬ್ಜೆಕ್ಟಿನ ಮೂವ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಮೋಷನ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಅರ್ಥದ ಸ್ನೇಹಿತರೆ, ಹಾಗಾಗಿ ವಾಟ್ ಈಸ್ ರೆಫರೆನ್ಸ್ ಪಾಯಿಂಟ್, ದ ಸ್ಟೇಷನರಿ ಆಬ್ಜೆಕ್ಟ್ ದಟ್ ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ಅಂಡ್ ಯೂಸ್ ಟು ಐಡೆಂಟಿಫೈ ದ ಮೂವ್ಮೆಂಟ್ ಆಫ್ ಮೂವಿಂಗ್ ಆಬ್ಜೆಕ್ಟ್ is called reference point. Another example, if you consider one house and a bicycle or cyclist, then the house will be stationary, it will not change its position, but bicycle will change its position. Okay, in order to say that bicycle is at rest or in motion, ಇದು ರೆಸ್ಟ್ ನಲ್ಲಿ ಇದೆ ಅಂದ್ರೆ ಈ ಮನೆ ಪೊಸಿಷನ್ ನೋಡಿದ್ವಿ, ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೋಡಿದಾಗ ಇದ್ರ ಪೊಸಿಷನ್ ಇಲ್ಲೇ ಇದೆ ಅಂದ್ರೆ ಇದು ರೆಸ್ಟ್ ನಲ್ಲಿ ಇದೆ ಅಂತ. ಇದ್ರ ಪೊಸಿಷನ್ ಮುಂದ್ ಕಾಲು ಬರಲಿ ಅಥವಾ ಹಿಂದ್ ಕಾಲು ಬರಲಿ ಚೇಂಜ್ ಆಯ್ತು ಅಂದ್ರೆ ಇದು ಮೋಷನ್ ಅಲ್ಲಿ ಇದೆ ಅಂತ ಅರ್ಥ ಸ್ನೇಹಿತರೆ. ಸೊ ದಿಸ್ ಸ್ಟೇಷನರಿ ಆಬ್ಜೆಕ್ಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ರೆಫರೆನ್ಸ್ ಪಾಯಿಂಟ್. ಈಗ ರೆಫರೆನ್ಸ್ ಫ್ರೇಮ್ ಅಥವಾ ಈ ರೆಫರೆನ್ಸ್ ಪಾಯಿಂಟ್ ಬಗ್ಗೆ ಇನ್ನೊಂದು ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಶನ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, an object may seem to be moving to one observer and stationary to another observer. ಒಂದು ಆಬ್ಜೆಕ್ಟ್ ಮೂಮೆಂಟ್ ನಲ್ಲಿ ಇದ್ರೂ ಸಹ ಒಬ್ಬ ಅಬ್ಸರ್ವರ್ಗೆ ಅದು ಮೂಮೆಂಟ್ ನಲ್ಲಿ ಇದೆ ಅಂತ ಅನ್ಸ್ಬೋದು, ಇನ್ನೊಬ್ಬ ಅಬ್ಸರ್ವರ್ಗೆ ಅದು ಮೂಮೆಂಟ್ ನಲ್ಲಿ ಇಲ್ಲ, ರೆಸ್ಟ್ ನಲ್ಲಿ ಇದೆ ಅಂತ ಅನ್ಸ್ಬೋದು. ಹೇಗೆ ಅಂದ್ರೆ, ಈ ಬಸ್ಸಿನ ಹೊರಗಡೆ ಯಾರೋ ಒಬ್ಬ ನಿಂತ್ಕೊಂಡಿದ್ದಾನೆ ಅಂದ್ರೆ ಇಲ್ಲಿ ಹೊರಗಡೆ ನಿಂತ್ಕೊಂಡಿರುವಂತ ವ್ಯಕ್ತಿಗೆ ಬಸ್ ಮೂವ್ ಆಗ್ತಿದೆ ಅಂದ್ರೆ ಈ ಬಸ್ ಮೂಮೆಂಟ್ ನಲ್ಲಿ ಇದೆ ಅಂತ ಅನ್ಸುತ್ತೆ ಅಥವಾ ಮೋಷನ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಅಥವಾ ಬಸ್ಸಿನ ಒಳಗಡೆ ಇರೋ ವ್ಯಕ್ತಿಗಳು ಸಹ ಏನು, ಇವರು ಸಹ ಮೂವ್ ಆಗ್ತಾ ಇದ್ದಾರೆ ಅಂತ ಇವನಿಗೆ ಗೊತ್ತಾಗುತ್ತೆ. ಆದ್ರೆ ಬಸ್ಸಿನ ಒಳಗಡೆ ಇರುವಂತ ವ್ಯಕ್ತಿ, ಇವನನ್ನ ನೀವು ಕನ್ಸಿಡರ್ ಮಾಡಿದ್ರೆ ಇವನಿಗೆ ಇವನು ಮುಂದಿರೋರಾಗಿರ್ಲಿ, ಪಕ್ಕದಲ್ಲಿರೋರಾಗಿರ್ಲಿ, ಹಿಂದಿರೋರಾಗಿರ್ಲಿ, ಅಂದ್ರೆ ಬಸ್ಸಿನ ಒಳಗಡೆ ಇರುವಂತ ಕೋ ಪ್ಯಾಸೆಂಜರ್ಸ್ ಇವರು ಯಾರು ಸಹ ಮೂವ್ಮೆಂಟ್ ನಲ್ಲಿ ಇದ್ದಾರೆ ಅಂತ ಅನ್ಸಲ್ಲ. ಅದೇ ಬಸ್ಸಿನ ಹೊರಗಡೆ ಇರೋ ವ್ಯಕ್ತಿಗೆ ಏನನ್ಸುತ್ತೆ, ಇವರೆಲ್ಲ ಮೂವ್ಮೆಂಟ್ ನಲ್ಲಿ ಇದ್ದಾರೆ ಅನ್ಸುತ್ತೆ. ಅರ್ಥದ ಸ್ನೇಹಿತರೆ, ಅದನ್ನ ಹೇಳಿದ್ದು an object may seem to be moving to one observer. ನೋಡ್ರಿ, ಹೊರಗಿನ ಅಬ್ಸರ್ವರ್ ಇದು ಅಂದ್ರೆ ಬಸ್ಸಿನ ಒಳಗಡೆ ಇರೋರು ಮೂವ್ಮೆಂಟ್ ಅಲ್ಲಿ ಇದ್ದಾರೆ ಅಂತ ಅನ್ಸ್ಬೋದು. ಆದ್ರೆ
ಅಂಡ್ ಸ್ಟೇಷನರಿ ನಾಟ್ ಮೂವಿಂಗ್ ಟು ಅನದರ್ ಅಬ್ಸರ್ವರ್. ಬಸ್ ನ ಒಳಗಡೆ ಇರೋರಿಗೆ ಅವ್ರ ಜೊತೆಗಿರೋ ಪ್ಯಾಸೆಂಜರ್ಸ್ ಯಾರು ಮೂಮೆಂಟ್ ನಲ್ಲಿ ಇಲ್ಲ ಅಂತ ಅನ್ಸ್ಬೋದು. ಅರ್ಥದ ಸ್ನೇಹಿತರೆ, ಅರ್ಥದ ಇದಿಷ್ಟು ಅರ್ಥ ಆಗಿದೆ ಅಂದ್ರೆ ನಂತರ ಈ ಒಳಗಡೆ ಇರುವಂತವ್ರಿಗೆ ನೋಡಿ, ಇವ್ರಿಗೆ ಇವ್ರ ಜೊತೆ ಇರೋ ಪ್ಯಾಸೆಂಜರ್ಸ್ ಮೂಮೆಂಟ್ ನಲ್ಲಿ ಇಲ್ಲ ಅನ್ಸ್ಬೋದು. ಆದ್ರೆ ಹೊರಗಡೆ ಇರುವಂತ ಅಬ್ಸರ್ವರ್ ಇವನೇ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ದಾನೆ, ಹಿಂದಕ್ಕೆ ಮೂವ್ ಆಗ್ತಾ ಇದ್ದಾನೆ ಫಾಸ್ಟ್ ಆಗಿ ಅಂತ ಅನ್ಸ್ಬೋದು. ಇನ್ನೂ ಸುಲಭವಾಗಿ ಹೇಳ್ಬೇಕಂದ್ರೆ, ನಾವು ಚಿಕ್ಕವರಿದ್ದಾಗ ಬಸ್ ನಲ್ಲಿ ಏನಾದ್ರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಕಿಟಕಿಯಿಂದ ಹೊರಗಡೆ ನೋಡಿದ ತಕ್ಷಣ ನಾವು ಚಪ್ಪಾಳೆ ಹೊಡೆದು ಕೂಗೋಕ್ ಶುರು ಮಾಡ್ಬಿಡ್ತಿದ್ವಿ. ಅಲ್ಲಿ ಮರಗಳು ಎಷ್ಟು ಫಾಸ್ಟ್ ಆಗಿ ಹಿಂದಕ್ಕೆ ಓಡ್ತಾ ಇದಾವೆ ಅಂತ. ಅವಾಗ ನಮ್ಮ ಅಪ್ಪ ಅಮ್ಮ ಜೊತೆಗಿದ್ದಾರೆ ಹೇಳ್ತಿದ್ರು, ಇಲ್ಲ ನಮ್ಮ ಬಸ್ ಮುಂದಕ್ಕೆ ಓಡ್ತಾ ಇದೆ, ಹಾಗಾಗಿ ಮರಗಳು ಹಿಂದೆ ಓಡ್ದಂಗೆ ಕಾಣಿಸುತ್ತೆ. ಮರಗಳು ಅವು ಸ್ಟೇಷನರಿ ಆಬ್ಜೆಕ್ಟ್ಸ್, ಅಲ್ಲೇ ನಿಂತ್ಕೊಂಡಿರ್ತವೆ. ಹೌದಾ? ಇದನ್ನು ಸಹ ಒಂದು ಎಕ್ಸಾಂಪಲ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ನಂತರ ನೋಡಿ ಸ್ನೇಹಿತರೆ, ಎ ಪ್ಯಾಸೆಂಜರ್ ಇನ್ಸೈಡ್ ಎ ಬಸ್ ಸೀಸ್ ದ ಅದರ್ ಪ್ಯಾಸೆಂಜರ್ಸ್ ಟು ಬಿ ಅಟ್ ರೆಸ್ಟ್, whereas the observer outside sees the passenger to be in motion. ನಂತರ in order to make the observations easy, ಅಬ್ಸರ್ವೇಷನ್ಸ್ ಅನ್ನು ಈಸಿಯಾಗಿ ಮಾಡೋದಕ್ಕೆ, ಕರೆಕ್ಟ್ ಆಗಿ ಮೋಷನ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡಬೇಕು? ಇನ್ ಅವರ್ ಕನ್ವೆನ್ಷನ್ ಎ ಕಾಮನ್ ರೆಫರೆನ್ಸ್ ಪಾಯಿಂಟ್ ಆರ್ ರೆಫರೆನ್ಸ್ ಫ್ರೇಮ್ ಈಸ್ ನೀಡೆಡ್. ಸೊ ಆಲ್ ದ ಆಬ್ಜೆಕ್ಟ್ಸ್ ಮಸ್ಟ್ ಬಿ ಇನ್ ದ ಸೇಮ್ ರೆಫರೆನ್ಸ್ ಫ್ರೇಮ್. ಸೊ ಒಂದೇ ರೆಫರೆನ್ಸ್ ಪಾಯಿಂಟ್ ಅನ್ನು ಇಟ್ಟುಕೊಂಡು ನಾವು ಎಲ್ಲ ಮೋಷನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಥವಾ ಮೂವ್ಮೆಂಟ್ಸ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ನಿಮಗೆ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಏನು ಅನ್ನೋದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ರೆಸ್ಟ್ ಮತ್ತು ಮೋಷನ್ ಅನ್ನ ಶಾರ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ವಾಟ್ ಈಸ್ ರೆಸ್ಟ್? ವೆನ್ ಎ ಬಾಡಿ ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸರೌಂಡಿಂಗ್ಸ್ ಆರ್ ರೆಫರೆನ್ಸ್ ಪಾಯಿಂಟ್. ರೆಫರೆನ್ಸ್ ಪಾಯಿಂಟ್ ಅನ್ನ ನಾವು ಕಂಪೇರ್ ಮಾಡಿದ್ರೆ ಒಂದು ಬಾಡಿ ತನ್ನ ಪೊಸಿಷನ್ ಅನ್ನ ಚೇಂಜ್ ಮಾಡಲ್ಲ ಅಂದ್ರೆ ಅದನ್ನೇನಂತೀವಿ ನಾವು? ರೆಸ್ಟ್ ಅಂತೀವಿ. ವಾಟ್ ಈಸ್ ರೆಸ್ಟ್? ವೆನ್ ಎ ಬಾಡಿ ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ surroundings or reference point, then the body is said to be in rest. Motion again ಹೇಳ್ತಾರೆ, similar definition. ನೋಡಿ, what is motion? When the body changes its position with respect to its surroundings or reference point, it is known as motion. ನೋಡ್ರಿ, when a body does not change its position ಅಂದ್ರೆ rest ಆಯ್ತು. ಅದೇ when the body changes its position ಇದನ್ನು ಬರೆದ್ರೆ ಮೋಷನ್ ಆಯ್ತು ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ರೆಫರೆನ್ಸ್ ಪಾಯಿಂಟ್. ಅದನ್ನು ಸಹ ನೀವು ಬರೀಲೇಬೇಕು. ಈಗ ನಿಮಗೆ ರೆಸ್ಟ್ ಮತ್ತು ಮೋಷನ್ ಬಗ್ಗೆ ಅರ್ಥ ಆಗಿದೆ. ಇದನ್ನು ನಾವು ಇನ್ನೊಂದು ಸ್ವಲ್ಪ ನೀಟಾಗಿ ಇದರ ಎಕ್ಸಾಂಪಲ್ ಜೊತೆಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ರೆಸ್ಟ್ ಅಂದ್ರೆ ಏನು? ವೆನ್ ಎ ಬಾಡಿ ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸರೌಂಡಿಂಗ್ಸ್ ಆರ್ ರೆಫರೆನ್ಸ್ ಪಾಯಿಂಟ್. ಇದಕ್ಕೆ ಎಕ್ಸಾಂಪಲ್ ಬುಕ್ ಆನ್ ದ ಟೇಬಲ್, ಬೆಂಚ್ ಇನ್ ದ ಪಾರ್ಕ್. ಇದೇನಾದ್ರೂ ಒತ್ಕೊಂಡು ಹೋಗ್ತೀವ? ಇಲ್ಲ, ಎಲ್ಲಿತ್ತಲ್ಲೇ ಇರುತ್ತೆ. ಅದರ ಪೊಸಿಷನ್ ಏನು ಚೇಂಜ್ ಆಗಲ್ಲ. ನಾವಾಗೆ ತಗೊಂಡು ಹೋಗ್ಬೇಕು. ಅದು ಯೂಶುವಲಿ ಏನಿರುತ್ತೆ, ಅದರ ಪೊಸಿಷನ್ ಚೇಂಜ್ ಆಗಲ್ಲ, ರೆಸ್ಟ್ ನಲ್ಲಿ ಇರುತ್ತೆ. ಅದ್ರ ಮೇಲೆ ನಾವು ಹೋಗಿ ರೆಸ್ಟ್ ಮಾಡ್ತೀವಿ. ಬೆಂಚ್ ನಾಗಿರೋ ಪಾರ್ಕ್ ಅಲ್ಲ, ಪಾರ್ಕ್ ನಾಗಿರೋ ಬೆಂಚ್. ಓಕೆ, ಇದ್ರ ನಂತರ ಮೋಷನ್ ಅಂದ್ರೆ ಏನು? ಡೆಫಿನೇಷನ್ ಆಲ್ರೆಡಿ ಕಲ್ತಿದ್ರೆ ನೀವು. ವೆನ್ ಎ ಬಾಡಿ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೆಫರೆನ್ಸ್ ಪಾಯಿಂಟ್ ಆರ್ ಸರೌಂಡಿಂಗ್ಸ್, ದೆನ್ ದಟ್ ಬಾಡಿ ಇಸ್ ಸೆಟ್ ಟು ಬಿ ಇನ್ ಮೋಷನ್. ನಂತರ ಎಕ್ಸಾಂಪಲ್, ಫ್ಲೈಯಿಂಗ್ ಬರ್ಡ್, ಹಾರುತ್ತಿರುವ ಹಕ್ಕಿಗಳೇ. ನಂತರ ಓಡುತ್ತಿರುವ ಮೋಡಗಳೇ, ಅವನು ತಗೋಬಹುದು. ಹಾರುತ್ತಿರುವ ಹಕ್ಕಿಗಳೇ, ಓಡುತ್ತಿರುವ ಮೋಡಗಳೇ, ಯಾರ ತಡೆಯೂ ನಿಮಗಿಲ್ಲ, ನಿಮ್ಮ ಭಾಗ್ಯ ನಮಗಿಲ್ಲ. ಅದು ಹಳೇದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬೆಟ್ಟದ ಹುಲಿ ಸಿನಿಮಾ ಹಾಡಿನ ಬಂತು. ಸರಿ ಗಾಡಿಲ್ಲ, ಸುಧಾರಿಸ್ಕೊಂಡ್ರಿ. ಓಕೆ, ಅದು ಇದು ಎರಡನ್ನೂ ಎದಕ್ಕೆ ತಗೋಬಹುದು ನಾವು? ಮೋಷನ್ಗೆ ಎಕ್ಸಾಂಪಲ್ ತಗೋಬಹುದು. ಫ್ಲೈಯಿಂಗ್ ಬರ್ಡ್ಸ್, ಮೂವಿಂಗ್ ಕ್ಲೌಡ್ಸ್, ರನ್ನಿಂಗ್ ಕಿಡ್ಸ್, ಇವೆಲ್ಲವನ್ನು ಸಹ ನಾವು ಮೋಷನ್ಗೆ ಎಕ್ಸಾಂಪಲ್ ತಗೋಬಹುದು. ಈಗ ರೆಸ್ಟ್ ಮತ್ತು ಮೋಷನ್ ಮುಗಿತು. ಈಗ ಮೋಷನ್ ಟೈಪ್ಸ್ ನೋಡಿ. ಟೈಪ್ಸ್ ಆಫ್ ಮೋಷನ್ ವಿ ಕಮ್ ಅಕ್ರಾಸ್ ಡಿಫರೆಂಟ್ ಟೈಪ್ಸ್ ಆಫ್ ಮೋಷನ್ಸ್. ಲೈಕ್ ಫಸ್ಟ್ ಒನ್ ಲೀನಿಯರ್ ಮೋಷನ್. ಲೀನಿಯರ್ ಅಂದ್ಬಿಟ್ರೆ ಮ್ಯಾಥ್ಸ್ ನಲ್ಲಿ ಇದೆ ಬರುತ್ತೆ, ಫಿಸಿಕ್ಸ್ ನಲ್ಲೂ ಇದೆ ಬಂದಿದೆ. ಲೀನಿಯರ್ ಅಂದ್ಬಿಟ್ರೆ ಏನು? ಸ್ಟ್ರೇಟ್ ಲೈನ್ ಅಂತ ಅಷ್ಟೇ. ನಂತರ ಸೆಕೆಂಡ್ ಟೈಪ್ ರೊಟೇಷನಲ್. ಆಲ್ರೆಡಿ ಹೇಳಿದೆ, ಅರ್ತ್ ತನ್ನ ಆಕ್ಸಿಸ್ ನ ಸುತ್ತ ಸುತ್ತುತ್ತೆ. ಈ ರೀತಿ ಆಗುವಂತ ಮೋಷನ್ ಗೆ ರೊಟೇಷನಲ್ ಮೋಷನ್ ಅಂತೀವಿ ಅಂದೆ. ಅದೇ ರೀತಿ ಲೀನಿಯರ್ ಅಂದ್ರೆ ಮೋಷನ್ ಇನ್ ಸ್ಟ್ರೇಟ್ ಲೈನ್, ಅರ್ಥ ಆಯ್ತಾ? ಅದೇ ರೀತಿ ಸರ್ಕ್ಯುಲರ್ ಮೋಷನ್ ನೋಡ್ರಿ, ಕರ್ವ್ ಟೈಪ್ ಮೂವ್ಮೆಂಟ್ ಆಗೋದು ಅಥವಾ ಮೋಷನ್ ಆಗೋದು ನಾವೇನಂತೀವಿ? ಸರ್ಕ್ಯುಲರ್ ಮೋಷನ್. ಮತ್ತು ಕೊನೆಗೆ ವೈಬ್ರೇಟರಿ ಮೋಷನ್. ವೈಬ್ರೇಟರಿ ಮೋಷನ್ ಅಂದ್ರೇನು? ಪಾರ್ಟಿಕಲ್ಸ್ ಆಫ್ ದ ಆಬ್ಜೆಕ್ಟ್ ದೇ ಚೇಂಜ್ ದೇರ್ ಪೊಸಿಷನ್ ಅಂಡ್ ಅಗೇನ್ ಅಟ್ ದ ಎಂಡ್ ದೇ ಆರ್ ಗೋಯಿಂಗ್ ಟು ಕಮ್ ಟು ದ ಸೇಮ್ ಪೊಸಿಷನ್. ಈಗ ಗಿಟಾರ್ ಬಾರಿಸಬೇಕಾದ್ರೆ ನೀವೇನಾದ್ರೂ ತಂತಿಯನ್ನು ಮೀಟಿದ್ರೆ ಅಲ್ಲಿ ಏನಾಗುತ್ತೆ? ತಂತಿ ಅಳಗಾಡುತ್ತೆ, ವೈಬ್ರೇಟ್ ಆಗುತ್ತೆ. ನಂತರ ಸ್ವಲ್ಪ ಬಿಟ್ಟು ನೋಡ್ರಿ, ಮತ್ತೆ ಒರಿಜಿನಲ್ ಪೊಸಿಷನ್ಗೆ ಬಂದು ನಿಲ್ಲುತ್ತೆ.
ಈಗ ಒಂದೊಂದಾಗಿ ಇವುಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಆದರೆ ಇದೆಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಕಲಿಬೇಕಾಗಿರೋದು ಯೂನಿಫಾರ್ಮ್ ಅಂಡ್ ನಾನ್ ಯೂನಿಫಾರ್ಮ್ ಮೋಷನ್ ಸಹ. ಇವು 4 ಟೈಪ್ ಅಂತ ಅಷ್ಟೇ ಅನ್ಕೋಬೇಡ್ರಿ. ಓಕೆ, ಈಗ ಮೊದಲಿಗೆ ಲೀನಿಯರ್ ಮೋಷನ್ ಅಂದ್ರೆ ಏನು? ದ ಮೋಷನ್ ವೇರ್ ವಿ ಮೂವ್ ಇನ್ ಎ ಸ್ಟ್ರೇಟ್ ಲೈನ್ ಆರ್ ದ ಮೋಷನ್ ಇನ್ ವಿಚ್ ಅನ್ ಆಬ್ಜೆಕ್ಟ್ ಮೂವ್ಸ್ ಇನ್ ಎ ಸ್ಟ್ರೇಟ್ ಲೈನ್, ದಟ್ ಇಸ್ ನೋನ್ ಆಸ್ ಲೀನಿಯರ್ ಮೋಷನ್. ಎಕ್ಸಾಂಪಲ್ ಏನ್ ಹೇಳ್ಬೋದು? ರೈಡಿಂಗ್ ಆನ್ ಎ ಸ್ಟ್ರೇಟ್ ರೋಡ್. ನಂತರ ರೊಟೇಷನಲ್ ಮೋಷನ್, ಆಲ್ರೆಡಿ ಹೇಳಿದೆ, ಆಕ್ಸಿಸ್ ನ ಸುತ್ತ ಸುತ್ತೋದು. ದ ಮೂವ್ಮೆಂಟ್ ಅರೌಂಡ್ ಎ ಫಿಕ್ಸ್ಡ್ ಆಕ್ಸಿಸ್, ಮೂವ್ಮೆಂಟ್ ಆಫ್ ಎ ಬಾಡಿ ಅರೌಂಡ್ ಎ ಫಿಕ್ಸ್ಡ್ ಆಕ್ಸಿಸ್. ಹಿಂಗ್ ಮಾಡ್ಬಿಟ್ರಿ ಇನ್ನು ಪಕ್ಕ ಆಗುತ್ತೆ ಡೆಫಿನಿಷನ್. The movement of a body around a fixed axis, it is called rotational movement. Example, Earth ಸುತ್ತುತ್ತಲ್ಲ ಅದು. You all know that Earth rotates on its own axis. It causes day and night. ಅರ್ಥ ಆಯ್ತಾ ಸ್ನೇಹಿತರೆ? ದಟ್ ಏನ್ ಬೇಕಾಗಿಲ್ಲ. ಇದ್ರ ನಂತರ ಸರ್ಕ್ಯುಲರ್ ಮೋಷನ್ ನೋಡಿ. If a body travels along a curved path, it is known as circular motion. ನೋಡ್ರಿ, ಈ ರೀತಿ ಸರ್ಕಲ್ ರೀತಿನೇ ಇರಲಿ ಅಥವಾ ಹಿಂಗೆ ಕರ್ವ್ ಬಂದೇ ಹೋಗಿರ್ಲಿ ಅಥವಾ ಈ ರೀತಿನೇ ಹೋಗಿರ್ಲಿ, ಬಟ್ ಕರ್ವ್ಡ್ ಪಾತ್ ನಲ್ಲಿ ಮೂವ್ಮೆಂಟ್ ಆಗೋದನ್ನ ಸರ್ಕ್ಯುಲರ್ ಮೋಷನ್ ಅಂತೀವಿ. ಇದೇ ಇದಕ್ಕೆ ಎಕ್ಸಾಂಪಲ್. ಅರ್ಥ ಆಯ್ತಾ? ರೌಂಡ್ ಬೌಟ್ಸ್ ಅಂತ ಇದೆ, ಈ ರೀತಿ ರೋಡ್. ನಂತರ ವೈಬ್ರೇಟರಿ ಮೋಷನ್, ಆಲ್ರೆಡಿ ಹೇಳಿದ್ರೆ ಏನ್ ಹೇಳ್ರಿ? ಇಟ್ ಇಸ್ ದ ಮೋಷನ್ ಕಾಸ್ಡ್ ಬೈ ದ ಮೂವ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಆಫ್ ದ ಆಬ್ಜೆಕ್ಟ್. ಆಫ್ಟರ್ ಸಮ್ ಟೈಮ್ಸ್ ದ ಪಾರ್ಟಿಕಲ್ಸ್ ವಿಲ್ ಕಮ್ ಟು ದ ಸೇಮ್ ಓಲ್ಡ್ ಪೊಸಿಷನ್. ಅರ್ಥಾತ್ ಸ್ನೇಹಿತರೆ, ಗಿಟಾರ್ ಅನ್ನು ಬಾರಿಸಿದಾಗ ತಂತಿ ಹಿಂಗ್ ಅಳಗಾಡುತ್ತೆ, ನಂತರ ಮತ್ತೆ ಮೊದಲಿನ ಪೊಸಿಷನ್ಗೆ, ಮೊದಲಿನ ಪ್ಲೇಸ್ಗೆ ಬರುತ್ತೆ. ಹೌದಾ? ಈ ರೀತಿ ಆಗುವಂತ ಮೋಷನ್ ಅನ್ನ ವೈಬ್ರೇಟರಿ ಮೋಷನ್ ಅಂತೀವಿ. ಎಕ್ಸಾಂಪಲ್, ಪ್ಲೇಯಿಂಗ್ ಗಿಟಾರ್. ಅರ್ಥಾತ್ ಸ್ನೇಹಿತರೆ, ಇದ್ರ ನಂತರ ಇನ್ನೊಂದು ಮುಖ್ಯವಾದಂತ ಕಾನ್ಸೆಪ್ಟ್ ಅಥವಾ ಟೈಪ್ಸ್ ಆಫ್ ಮೋಷನ್: ಯೂನಿಫಾರ್ಮ್ ಮೋಷನ್, ನಾನ್ ಯೂನಿಫಾರ್ಮ್ ಮೋಷನ್. ಸ್ನೇಹಿತರೆ, ಇದ್ರ ಹಿಂದೆ ಕಲ್ತಂತ ಟೈಪ್ಸ್ ಆಫ್ ಮೋಷನ್ಸ್ ಏನಿವು? ಮೋಷನ್ ಸ್ಟ್ರೇಟ್ ಲೈನ್ ಅಲ್ಲಿ ಆಗುತ್ತಾ, ಅಥವಾ ಆಕ್ಸಿಸ್ ಸುತ್ತ ಆಗುತ್ತಾ, ಅಥವಾ ಕರ್ವ್ಡ್ ಆಗುತ್ತಾ, ಪಾರ್ಟಿಕಲ್ಸ್ ಮೂವ್ಮೆಂಟ್ ಇಂದ ಆಗುತ್ತಾ, ಆ ರೀತಿ ನೋಡಿದ್ವಿ. ಆದ್ರೆ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ರೆ ಅದನ್ನು ನಾವು ಯೂನಿಫಾರ್ಮ್ ಮೋಷನ್ ಅಂತೀವಿ. ಅದೇ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಅನ್ಇಕ್ವಲ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ರೆ ನಾನ್ ಯೂನಿಫಾರ್ಮ್ ಮೋಷನ್ ಅಂತೀವಿ. ವೆನ್ ಎ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಇಟ್ ಈಸ್ ಸೆಡ್ ಟು ಬಿ ಇನ್ ಯೂನಿಫಾರ್ಮ್ ಮೋಷನ್. ಎಕ್ಸಾಂಪಲ್, ಎ ಟ್ರೈನ್ ರನ್ನಿಂಗ್ ಅಟ್ ಎ ಸ್ಪೀಡ್ ಆಫ್ 90 km/h. ಮೊದಲನೇ ಗಂಟೆಗೂ 90 km ಹೋಗಿರುತ್ತೆ, ಎರಡನೇ ಅವರಿಗೂ ಸಹ ನೋಡಿ 90 km ಕವರ್ ಮಾಡ್ತು. ಹಂಗಾಗಿ ನೆಕ್ಸ್ಟ್ 180 km ರೀಚ್ ಆಯ್ತು. ನಂತರ ಥರ್ಡ್ ಅವರ್ಗೆ 270 km ಬಂತು. ನೆಕ್ಸ್ಟ್ ಇಲ್ಲಿಂದ ಮತ್ತೆ 90 km ಅಲ್ಲ, ನೆಕ್ಸ್ಟ್ 4 ಗಂಟೆ ಆದ್ರೆ 360 ಬಂತು. ಯಾಕಂದ್ರೆ ಮತ್ತೆ ಇಲ್ಲಿಂದ ಮತ್ತೆ 90 km ಹೋಗಿದೆ. ಪ್ರತಿ ಗಂಟೆಗೂ 90 ಅಲ್ಲ, 90 km ಕ್ರಾಸ್ ಮಾಡಿದ್ರೆ, ಅಥವಾ ಎಷ್ಟೇ ಕಿಲೋಮೀಟರ್ ನೀವು ಎಕ್ಸಾಂಪಲ್ ತಗೋಬಹುದು. ಓಕೆ, ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಈಗ ನಾವು 1 ಅವರ್ ಅಂತ ಹೇಳಿದ್ವಲ್ಲ, ಈ ರೀತಿ ಒಂದು ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಈಕ್ವಲ್ ಡಿಸ್ಟೆನ್ಸ್ ಅನ್ನ ಒಂದು ಆಬ್ಜೆಕ್ಟ್ ಕವರ್ ಮಾಡುತ್ತೆ ಅಂದ್ರೆ ಅದನ್ನ ನಾವೇನ್ ಅನ್ಬೋದು? ಯೂನಿಫಾರ್ಮ್ ಮೋಷನ್ ಅನ್ಬೋದು. ಈಗ ನಾನ್ ಯೂನಿಫಾರ್ಮ್ ಮೋಷನ್ ಗೆ ಏನ್ ಹೇಳ್ತೀರಿ? ವೆನ್ ಎ ಬಾಡಿ ಕವರ್ಸ್ ಅನ್ಇಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಇಟ್ ಈಸ್ ಸೆಡ್ ಟು ಬಿ ಇನ್ ನಾನ್ ಯೂನಿಫಾರ್ಮ್ ಮೋಷನ್. ಎಕ್ಸಾಂಪಲ್, ವೆನ್ brakes are applied to the speeding car, ಅಥವಾ when we are traveling with different speeds. ಹೆಂಗೆ? ಫಸ್ಟ್ 1 ಅವರ್ಗೆ ನಾವು 40 km ಸ್ಪೀಡ್ ನ ಹೋದ್ವಿ, 40 km ಹೋದ್ವಿ. ಇನ್ನು ಅಲ್ಲಿಂದ 1 ಅವರ್ಗೆ ಎಷ್ಟಾಗಬೇಕಿತ್ತು? 80 km ಹೋಗ್ಬೇಕಿತ್ತು. 80 km ಹೋಗ್ಲಿಲ್ಲ, 65 km ಮುಟ್ಟಿದ್ವಿ ಅಂದ್ರೆ ಇಲ್ಲಿ ಎಷ್ಟು? 25 km ಅಷ್ಟೇ ಕವರ್ ಮಾಡಿದ್ವಿ ಸೆಕೆಂಡ್ ಅವರ್ ನಲ್ಲಿ. ಈಗ ಥರ್ಡ್ ಅವರ್ ನಲ್ಲಿ ಅದೇ ಸೇಮ್ ಇಂಟರ್ವಲ್ ಆಫ್ ಟೈಮ್ 1 ಅವರ್, ಇದರಲ್ಲಿ ನೋಡಿ 115 km ಬಂದ್ವಿ ಅಂದ್ರೆ 75, 85, 95, 105, 115 ಅಂದ್ರೆ 60 km ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ವಿ. ಈ ರೀತಿ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಅನ್ಇಕ್ವಲ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ರೆ ಅದನ್ನ ನಾನ್ ಯೂನಿಫಾರ್ಮ್ ಮೋಷನ್ ಅಂತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಈ ಯೂನಿಫಾರ್ಮ್ ಮೋಷನ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್ ಗಳ ಗ್ರಾಫ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಯೂನಿಫಾರ್ಮ್ ಮೋಷನ್ ಗ್ರಾಫ್ ಸ್ಟ್ರೇಟ್ ಲೈನ್ ಬರುತ್ತೆ. ಯಾಕಂದ್ರೆ ಈ ಕಡೆಗೆ ಟೈಮ್ ತಗೊಂಡಿದೀವಿ, ಈ ಕಡೆಗೆ ಡಿಸ್ಟೆನ್ಸ್ ಅನ್ನು ತಗೊಂಡಿರ್ತೀವಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ತಗೊಂಡಾಗ ಇಲ್ಲಿ 1 ಅವರ್ ಅಂದಾಗ 1 ಅವರ್ಗೆ 90 km ಇತ್ತು. ಈ ರೀತಿ ನೀವು ಮಾಡಿದ್ರೆ ಈ ಪಾಯಿಂಟ್ ಇಲ್ಲಿ ಬಂತು. ನಂತರ 2 ಅವರ್ಸ್ ಎಷ್ಟು ಬಂತು? 180 km ಬಂತು, ಇಲ್ಲಿಗೆ ಬಂತು. ನಂತರ 3 ಅವರ್ಸ್ ಎಷ್ಟು ಬಂತು? 270 km ಬಂತು. ನಂತರ 4 ಅವರ್ಸ್ ನಂತರ ಎಷ್ಟು ಬಂತು? 360 km ಬಂತು. ಹಾಗಾಗಿ ಈ ಲೈನ್ ಬಂತು, ಸ್ಟ್ರೇಟ್ ಲೈನ್ ಬಂತು. ಅರ್ಥ ಸ್ನೇಹಿತರೆ? ಹಾಗಾಗಿ ನಮಗಿದು ಸ್ಟ್ರೇಟ್ ಲೈನ್ ಬರುತ್ತೆ. ಅದೇ ನಾನ್ ಯೂನಿಫಾರ್ಮ್ ಮೋಷನ್ ನಲ್ಲಿ
ಕರ್ವ್ಡ್ ಲೈನ್ ಬರುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ ಇಲ್ಲಿವರೆಗೂ ನಾವು ಮೋಷನ್ ಅಂದ್ರೆ ಏನು, ರೆಸ್ಟ್ ಅಂದ್ರೆ ಏನು, ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಜೊತೆಗೆ ಯೂನಿಫಾರ್ಮ್ ಮೋಷನ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಅವುಗಳ ಗ್ರಾಫ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಸ್ಟ್ರೇಟ್ ಲೈನ್ ಅಲ್ಲಿ ಏನಾದ್ರೂ ಪೊಸಿಷನ್ ಚೇಂಜ್ ಆಗ್ತಾ ಹೋಯ್ತು ಅಂದ್ರೆ ಮೋಷನ್ ಆಯ್ತು ಅಂದ್ರೆ ಅದನ್ನ ಲೀನಿಯರ್ ಮೋಷನ್ ಅಂತಾರೆ. ಒಂದು ಆಕ್ಸಿಸ್ ನ ಸುತ್ತ ಮೂವ್ಮೆಂಟ್ ಆಗ್ತಾ ಇತ್ತು ಅಂದ್ರೆ ಅದನ್ನ ನಾವು ರೊಟೇಷನಲ್ ಮೂವ್ಮೆಂಟ್ ಅಂತೀವಿ. ಅದರ ನಂತರ ಅಥವಾ ರೊಟೇಷನಲ್ ಮೋಷನ್ ಅಂತೀವಿ. ಅದರ ನಂತರ ಸರ್ಕ್ಯುಲರ್ ಮೋಷನ್ ಅಂದ್ರೆ ಕರ್ವ್ಡ್ ಪಾತ್ ನಲ್ಲಿ ಏನಾದ್ರೂ ಮೂವ್ಮೆಂಟ್ ಅಥವಾ ಮೋಷನ್ ಆದ್ರೆ ಅದನ್ನ ಸರ್ಕ್ಯುಲರ್ ಮೋಷನ್ ಅಂತೀವಿ. ಅದೇ ರೀತಿ ವೈಬ್ರೇಟರಿ ಮೋಷನ್, ಪಾರ್ಟಿಕಲ್ಸ್ ನ ಮೂವ್ಮೆಂಟ್ ಅದಾಯ್ತು ಅಂದ್ರೆ ಅದನ್ನ ನಾವು ವೈಬ್ರೇಟರಿ ಮೋಷನ್ ಅಂತೀವಿ. ಇದಿಷ್ಟನ್ನ ಅರ್ಥ ಮಾಡ್ಕೊಂಡಿದ್ವಿ. ಜೊತೆಗೆ ರೆಸ್ಟ್ ಮತ್ತು ಮೋಷನ್ ಇವುಗಳ ಡಿಫರೆನ್ಸ್ ಅನ್ನು ಸಹ ಅರ್ಥ ಮಾಡ್ಕೊಂಡಿದ್ವಿ. ಈಗ ನಾವು ನೆಕ್ಸ್ಟ್ ಕಲಿಯೋದು ಇವತ್ತಿನ ಎಪಿಸೋಡಿನ ಕೊನೆಯ ಕಾನ್ಸೆಪ್ಟ್, ಅದು ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ಬೇಕಾದ್ರೆ ಏನಂತೀವಿ, ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡೂ ಸಹ ಸೇಮ್ ಅಂತ ಅನ್ಕೊಂತೀವಿ. ಆದ್ರೆ ಫಿಸಿಕ್ಸ್ ನಲ್ಲಿ ಡಿಸ್ಟೆನ್ಸೇ ಬೇರೆ, ಡಿಸ್ಪ್ಲೇಸ್ಮೆಂಟೇ ಬೇರೆ. ಹಾಗಾದ್ರೆ ಡಿಸ್ಟೆನ್ಸ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಡಿಸ್ಟೆನ್ಸ್ ಈಸ್ ಡಿಫೈನ್ಡ್ ಆಸ್ ಟೋಟಲ್ ಪಾತ್ ಕವರ್ಡ್ ಬೈ ಬಾಡಿ ಇನ್ ಎನಿ ಡೈರೆಕ್ಷನ್. ಯಾವುದೇ ಡೈರೆಕ್ಷನ್ ಅಲ್ಲಿ ಒಂದು ಆಬ್ಜೆಕ್ಟ್ ಟೋಟಲ್ ಪಾತ್ ಅಂದ್ರೆ ದಾರಿ, ಎಷ್ಟು ದಾರಿಯನ್ನು ಕವರ್ ಮಾಡುತ್ತೆ ಅದಿಷ್ಟನ್ನು ನಾವು ಡಿಸ್ಟೆನ್ಸ್ ಅಂತೀವಿ ಅಂತ ಸ್ನೇಹಿತರೆ. ಇನ್ನೊಂದ್ಸರಿ ಹೇಳ್ತೀನಿ, ಡಿಸ್ಟೆನ್ಸ್ ಈಸ್ ಡಿಫೈನ್ಡ್ ಆಸ್ ದ ಟೋಟಲ್ ಪಾತ್ ಕವರ್ಡ್ ಬೈ ಎ ಬಾಡಿ ಇನ್ ಎನಿ ಡೈರೆಕ್ಷನ್. ಇಲ್ಲಿ ನೋಡಿ, ಇನ್ನೂ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಎ ಇಂಟರ್ ಮಾಡಿ ಬಿಗೆ ಬಂದು ರೀಚ್ ಆಗೋದಕ್ಕೆ ಸ್ಟ್ರೇಟ್ ಲೈನ್ ಅಲ್ಲಿ ಬಂದಿಲ್ಲ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ಬಂದಿಲ್ಲ. ಇಲ್ಲಿಂದ ಶೆಟ್ರ್ ಅಂಗಡಿಗೆ ಹೋಗಿ, ಅಲ್ಲಿಂದ ಭಟ್ರು ಹೋಟ್ಲು ಹೋಗಿ, ಅಲ್ಲಿಂದ ಕ್ವಾರ್ಟರ್ನ ಅಂಗಡಿಗೆ ಹೋಗಿ, ಅಲ್ಲಿಂದ ಇನ್ನೊಂದು ಅಂಗಡಿಗೆ ಹೋಗಿ, ಅಲ್ಲಿಂದ ಪಾರ್ಕಿಗೆ ಹೋಗಿ, ಅಲ್ಲಿಂದ ಗ್ರೌಂಡ್ಗೆ ಹೋಗಿ, ಎಲ್ಲಾ ತಿರ್ಗಾಡ್ಕೊಂಡು ಮತ್ತೆ ಪಾಯಿಂಟ್ ಬಿ ಬಂದರೆ. ಅರ್ಥಾತ್ ಸ್ನೇಹಿತರೆ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಟೋಟಲ್ ಡಿಸ್ಟೆನ್ಸ್ ಆಗಿದನೋ, ದಾರಿ ಅಥವಾ ಪಾತ್ ಕವರ್ ಆಗಿದನೋ, ಇಷ್ಟನ್ನು ಸೇರಿ ನಾವೇನಂತೀವಿ, ಡಿಸ್ಟೆನ್ಸ್ ಅಂತೀವಿ. ಸ್ಕೂಲ್ ಮುಗಿದ ತಕ್ಷಣ ಕೆಲವು ಜನ ಡೈರೆಕ್ಟ್ ಆಗಿ ಮನೆಗೆ ಬರ್ತಾರೆ, ಕೆಲವು ಜನ ಊರ್ನಾಗಿರೋದು ಎಲ್ಲಾ ಪ್ಲೇಸ್ ಸುತ್ತಾಡ್ಕೊಂಡು ಬಂದಿರ್ತಾರೆ ನಮ್ಮಲ್ಲಿ. ಓಕೆ, ಹಂಗಾದ್ರೆ ಅದನ್ನ ಡಿಸ್ಟೆನ್ಸ್ ಅಂತೀವಿ. ಅದೇ ಡಿಸ್ಪ್ಲೇಸ್ಮೆಂಟ್ ನೋಡಿ, ಶಾರ್ಟೆಸ್ಟ್ ರೂಟ್, ಮೊದಲಿನ ಪೊಸಿಷನ್ ಮತ್ತು ಫೈನಲ್ ಪೊಸಿಷನ್ ಎರಡರ ಮಧ್ಯೆ ಇರುವಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನಾವೇನಂತೀವಿ ಡಿಸ್ಪ್ಲೇಸ್ಮೆಂಟ್. ಈ ಫಿಗರ್ ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ನೋಡಿ. ಡಿಸ್ಟೆನ್ಸ್ ಅಂದ್ರೇನು, ಡಿಸ್ಟೆನ್ಸ್ ಇಸ್ ಡಿಫೈನ್ಡ್ ಆಸ್ ಟೋಟಲ್ ಪಾತ್ ಕವರ್ಡ್ by the body in any direction, but displacement it is defined as shortest distance covered by the body in given direction. ಅರ್ಥ ಸ್ನೇಹಿತರೆ ನೋಡ್ರಿ, ಎನಿ ಡೈರೆಕ್ಷನ್ ಅಂದ್ರೆ ಡೈರೆಕ್ಷನ್ ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ಡಿಸ್ಟೆನ್ಸ್ ಅನ್ನೋದನ್ನ ಏನಂತ ಹೇಳ್ಬೋದು, ಇಟ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಬಿಕಾಸ್ ಡೈರೆಕ್ಷನ್ ಇಸ್ ನಾಟ್ ಇಂಪಾರ್ಟೆಂಟ್, ಓನ್ಲಿ ಮ್ಯಾಗ್ನಿಟ್ಯೂಡ್, ಎಷ್ಟು ದೂರ ಕ್ರಾಸ್ ಆಗ್ಲಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಡಿಸ್ಟೆನ್ಸ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ಡಿಸ್ಪ್ಲೇಸ್ಮೆಂಟ್ ಇನ್ ಗಿವನ್ ಡೈರೆಕ್ಷನ್ ಅಂತ ಹೇಳಿದೀವಿ. ಹಾಗಾಗಿ ಇದು ವೆಕ್ಟರ್ ಕ್ವಾಂಟಿಟಿ. ಸ್ಕೇಲರ್ ಕ್ವಾಂಟಿಟಿ ಮತ್ತು ವೆಕ್ಟರ್ ಕ್ವಾಂಟಿಟಿನ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೆ. ಕೇವಲ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ, ಅದನ್ನ ಸ್ಕೇಲರ್ ಕ್ವಾಂಟಿಟಿ ಅಂತೀವಿ. ಮ್ಯಾಗ್ನಿಟ್ಯೂಡ್ ಜೊತೆಗೆ ಡೈರೆಕ್ಷನ್ ಇಂಪಾರ್ಟೆಂಟ್ ಅಂದ್ರೆ ಅದನ್ನ ವೆಕ್ಟರ್ ಕ್ವಾಂಟಿಟಿ ಅಂತೀವಿ. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಅನ್ನು ವೆಕ್ಟರ್ ಕ್ವಾಂಟಿಟಿ ಅನ್ಬೋದು. ಈಗ ಇನ್ನೊಂದ್ಸಾರಿ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಗಳನ್ನ ಡಿಫೈನ್ ಮಾಡಿ. ಡಿಸ್ಟೆನ್ಸ್ is defined as total path covered by the body in any direction. Displacement it is defined as the shortest distance covered by the body in given direction. ಅರ್ಥಾತ್ ಸ್ನೇಹಿತರೆ, ಡೈರೆಕ್ಟ್ ಎ ಇಂದ ಬಿ ಎಷ್ಟಿದೆ, ಇದು ಡಿಸ್ಪ್ಲೇಸ್ಮೆಂಟ್. ಎಷ್ಟು ದಾರಿನಾದ್ರೂ ತಿರ್ಕೊಂಡ್ಬಂದ್ರು ಅದು ಲೆಕ್ಕ ಅಲ್ಲ ಡಿಸ್ಪ್ಲೇಸ್ಮೆಂಟ್ ಗೆ. ಡಿಸ್ಟೆನ್ಸ್ ಗೆ ಇಷ್ಟು ಇಂಪಾರ್ಟೆಂಟ್. ಅರ್ಥಾತ್ ಸ್ನೇಹಿತರೆ, ಈಗ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡರ ಬಗ್ಗೆ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ನೋಡಿ, ಮೊದಲು ಡಿಸ್ಟೆನ್ಸ್ ಬಗ್ಗೆ ನೋಡಿ. ಡಿಸ್ಟೆನ್ಸ್ ನ ಡೆಫಿನಿಷನ್ ಆಲ್ರೆಡಿ ಕೊಟ್ಟಿದ್ದೆ, ಅದೇ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಟೋಟಲ್ ಪಾತ್ ಕವರ್ಡ್ ಬೈ ಬಾಡಿ ಇನ್ ಎನಿ ಡೈರೆಕ್ಷನ್. ಈಗ ಡಿಸ್ಟೆನ್ಸ್ ಅನ್ನ ಯಾವ ಲೆಟರ್ ಇಂದ ನಾವು ಡಿನೋಟ್ ಮಾಡ್ತೀವಿ? ಡಿಸ್ಟೆನ್ಸ್ ಅನ್ನ ನಾವು ಡಿ ಅನ್ನೋ ಲೆಟರ್ ನಿಂದ ಡಿನೋಟ್ ಮಾಡ್ತೀವಿ. ಡಿ ಅಂತ ಕೊಟ್ಟು ಏನಾದ್ರು ಕೊಟ್ಟರೆ ಅಂದ್ರೆ ಡಿಸ್ಟೆನ್ಸ್ ಅಂತ. ಡಿ ಇಸ್ ಈಕ್ವಲ್ ಟು 1 ಕಿಲೋಮೀಟರ್ ಅಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 1 ಕಿಲೋಮೀಟರ್ ಅಂತ ಕನ್ಸಿಡರ್ ಮಾಡಬೇಕು. ಆದ್ರೆ ಕೆಲವು ಸಾರಿ ಏನ್ ಮಾಡ್ತಾರೆ, ಇದನ್ನ ಎಸ್ ಅಂತಾನು ಕೊಡ್ತಿರ್ತಾರೆ, ಆದ್ರೆ ಡಿ ಇದು ಬಹಳ ಸಲ ಯೂಸ್ ಆಗೋದು. ಇದರ ನಂತರ ಡಿಸ್ಟೆನ್ಸ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ವೈ ಇಟ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ? ಬಿಕಾಸ್ ಇಟ್ ಇಸ್ ನಾಟ್ ಡಿಪೆಂಡಿಂಗ್ ಅಪಾನ್ ಡೈರೆಕ್ಷನ್. ಡೈರೆಕ್ಷನ್ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಅಂದ್ರೆ ಟೋಟಲ್ ಪಾತ್ ಕವರ್ಡ್, ಎಷ್ಟು ದಾರಿಯನ್ನು ನಾವು ಕವರ್ ಮಾಡಿದ್ರೆ ಅದಿಷ್ಟನ್ನು ಹೇಳ್ತೀವಿ. ಹಾಗಾಗಿ ಕೇವಲ ಡಿಸ್ಟೆನ್ಸ್ ನಲ್ಲಿ ಮ್ಯಾಗ್ನಿಟ್ಯೂಡ್ ಅಷ್ಟೇ, ಅದನ್ನ ಬಿಟ್ಟು ಡೈರೆಕ್ಷನ್ ಇಂಪಾರ್ಟೆಂಟ್ ಅಲ್ಲ. ಇಟ್ ಈಸ್ ಡೈರೆಕ್ಷನ್ ಇಂಡಿಪೆಂಡೆಂಟ್, ಇಟ್ ಇಸ್ ನಾಟ್ ಡಿಪೆಂಡಿಂಗ್ ಅಪಾನ್ ಡೈರೆಕ್ಷನ್. ಸೊ ಇಟ್ ಇಸ್ ಕಾಲ್ಡ್ ಆಸ್ ಸ್ಕೇಲಾರ್ ಕ್ವಾಂಟಿಟಿ. ಇಟ್ ಕ್ಯಾನ್ ನೆವರ್ ಬಿ ಝೀರೋ ಅಂಡ್ ನೆಗೆಟಿವ್.
ಹೇಗೆ ಸರ್ ಇದು 0 ಮತ್ತು ನೆಗೆಟಿವ್ ಆಗಲ್ಲ ಅಂದ್ರೆ ನೋಡಿ ಸ್ನೇಹಿತರೆ, ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಮನೆಯಿಂದ ಸ್ಕೂಲಿಗೆ ಹೋದ್ರಿ 2 ಕಿಲೋಮೀಟರ್ ಇತ್ತು ಅಂತ ಅನ್ಕೊಂಡ್ರಿ, ಸ್ಕೂಲಿಂದ ಮತ್ತೆ ಮನೆಗೆ ಬಂದ್ರಿ ಮತ್ತೆ 2 ಕಿಲೋಮೀಟರ್ ವಾಪಸ್ ಬಂದಿರಿ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಎಷ್ಟು 4 ಕಿಲೋಮೀಟರ್. ಅದೇ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ಏನ್ ಮಾಡ್ತೀವಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಆಬ್ಜೆಕ್ಟ್. ನೋಡ್ರಿ, ಇನಿಷಿಯಲ್ ಪೊಸಿಷನ್ ಮತ್ತು ಫೈನಲ್ ಪೊಸಿಷನ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವುದು, ಮೊದಲು ಇಲ್ಲೇ ಇದ್ದೆ, ನೀನು ಮತ್ತೆ ಮನೆಗೆ ಬಂದ ಮೇಲೆ ಇಲ್ಲಿಗೆ ಬಂದೆ ಅಂದ್ರೆ 0 ಆಯ್ತು. ಈ ಕಡೆ ಹೋಗೋದ್ರೆ ನೀನು +2 ಅಂತ ತಗೊಂಡ್ರೆ ಈಗ ವಾಪಸ್ ಬಂದದ್ದನ್ನ -2 ಅಂತ ತಗೊಂತೀಯ, ಹಂಗಾಗಿ +2 -2 ಏನಾಯ್ತು 0 ಆಯ್ತು. ಎಲ್ಲಿದು ಡಿಸ್ಪ್ಲೇಸ್ಮೆಂಟ್ ನಲ್ಲಿ 0 ಆಗುತ್ತೆ. ಆದ್ರೆ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಟೋಟಲ್ ಪಾತ್ ಕವರ್ಡ್ ಇಲ್ಲಿಂದ ಇಲ್ಲಿಗೆ 2 ಮತ್ತೆ ಇಲ್ಲಿಂದ ಇಲ್ಲಿಗೆ 2. ಅದೇ ನಾವೇನ್ ಹೇಳಿದ್ವಿ, ಇಟ್ ಕ್ಯಾನ್ ನೆವರ್ ಬಿ 0. ಅರ್ಥ ಆಯ್ತಾ? ಅದೇ ಡಿಸ್ಪ್ಲೇಸ್ಮೆಂಟ್ ನಲ್ಲಿ ಇನಿಷಿಯಲ್ ಪೊಸಿಷನ್ ಫೈನಲ್ ಪೊಸಿಷನ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಹೇಳ್ತೀವಿ, ಸ್ಟಾರ್ಟಿಂಗು ಇದೆ ಎಂಡಿಂಗು ಇದೆ ಮನೆನೇ, ಹಂಗಾಗಿ 0 ಆಯ್ತು. ಒಂದ್ ಕಡೆ ಹೋಗಿದ್ದ ನೀನು ಪಾಸಿಟಿವ್ ಅಂತ ತಗೊಂಡ್ರೆ ವಾಪಸ್ ಬಂದಿದ್ದನ್ನ ನೆಗೆಟಿವ್ ಅಂತ ತಗೊಂತೀವಿ ಅಪೋಸಿಟ್ ಡೈರೆಕ್ಷನ್ ಅನ್ನ. ಹಾಗಾಗಿ ಡಿಸ್ಟೆನ್ಸ್ ಕ್ಯಾನ್ ನೆವರ್ ಬಿ 0 ಬಟ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ 0. ಇನ್ ದ ಸೇಮ್ ಟೈಮ್ ಡಿಸ್ಟೆನ್ಸ್ ಕ್ಯಾನ್ ನೆವರ್ ಬಿ ನೆಗೆಟಿವ್. ನೋಡಿ, ಇನ್ನೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಇಲ್ಲಿಂದ ಮನೆ ಬಿಟ್ಟು 1 ಕಿಲೋಮೀಟರ್ ಹಿಂದಕ್ಕೆ ಹೋದ್ರಿ ಅನ್ಕೊಳ್ರಿ, ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್, ಟೋಟಲ್ ಪಾತ್ ಕವರ್ಡ್ ಎಷ್ಟು 5 ಕಿಲೋಮೀಟರ್ ಆಯ್ತು. 2+2+1 ಟೋಟಲ್ 5 ಕಿಲೋಮೀಟರ್ ನೀವು ಓದಿ, ಮತ್ತೆ +5 ಆಗುತ್ತೆ. ಡೈರೆಕ್ಷನ್ ಇಂಪಾರ್ಟೆಂಟ್ ಅಲ್ಲ, ಡೈರೆಕ್ಷನ್ ಚೇಂಜ್ ಆದ ನಾವು ಒಂದ್ ಕಡೆ ಪಾಸಿಟಿವ್ ಅಂತ ತಗೊಂಡ್ರೆ ಇನ್ನೊಂದ್ ಕಡೆ ನೆಗೆಟಿವ್ ಅಂತ ತಗೊಳಲ್ಲ. ಅದೇ ಡಿಸ್ಪ್ಲೇಸ್ಮೆಂಟ್ ಕನ್ಸಿಡರ್ ಮಾಡ್ರಿ, ಡಿಸ್ಪ್ಲೇಸ್ಮೆಂಟ್ ಅಂದಾಗ ಏನ್ ತಗೊಂತೀವಿ, ಇಲ್ಲಿ ಹೋಗಿದ್ದನ್ನ ಒಂದು ಡೈರೆಕ್ಷನ್ ಪಾಸಿಟಿವ್ ಅಂತ ತಗೊಂಡ್ರೆ ಅಪೋಸಿಟ್ ಬಂದಂತ ಡೈರೆಕ್ಷನ್ ಅನ್ನ ಇದು ಮೈನಸ್ ಇದು ಮೈನಸ್, ನೋಡಿ ಏನಂತ ತಗೊಂತೀವಿ ಇದನ್ನ -2, ಇದನ್ನು ಸಹ -1. ಈಗ +2 -2 0 ಆಯ್ತು, ಉಳಿದಿದ್ದು -1. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿಕಮ್ ನೆಗೆಟಿವ್ ಬಟ್ ಡಿಸ್ಟೆನ್ಸ್ ವಿಲ್ ನಾಟ್ ಬಿಕಮ್ ನೆಗೆಟಿವ್ ಆರ್ ಇಟ್ ಕ್ಯಾನ್ ನೆವರ್ ಬಿಕಮ್ 0 ಅಂಡ್ ನೆಗೆಟಿವ್. ನಂತರ ಫಾರ್ಮುಲಾ ಏನು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ, ಟೋಟಲ್ ಪಾತ್ ಕವರ್ಡ್. ನಂತರ ಇದರ ಹೆಸರು ಯೂನಿಟ್ ಮೀಟರ್, ಅದರ ಬಿಗ್ಗರ್ ಯೂನಿಟ್ ಕಿಲೋಮೀಟರ್. ಈಗ ನೀವು ಇದನ್ನೇ ಕಂಪೇರ್ ಮಾಡಿ ಡಿಸ್ಪ್ಲೇಸ್ಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ರಿ. ಅದೇ ರೀತಿ ಡೆಫಿನಿಷನ್ ಇಲ್ಲಿನೂ ಸಹ ಫಸ್ಟ್ ಪಾಯಿಂಟ್ ಕೊಟ್ಟಿದ್ದೀನಿ, ಇಟ್ ಈಸ್ ದ ಶಾರ್ಟೆಸ್ಟ್ ರೂಟ್ ಟ್ರಾವೆಲ್ಡ್ ಬೈ ಬಾಡಿ ಇನ್ ಗಿವನ್ ಡೈರೆಕ್ಷನ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಟೋಟಲ್ ಪಾತ್ ಅಲ್ಲ, ಶಾರ್ಟೆಸ್ಟ್ ರೂಟ್. ನಂತರ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ, ಅಲ್ಲಿ ಡಿ ಅಂತ ಹೇಳಿದ್ವಿ, ಡಿಸ್ಟೆನ್ಸ್ ಅನ್ನ ಡಿ ಇಂದ ರೆಪ್ರೆಸೆಂಟ್ ಮಾಡಿದ್ರೆ ಒಂದಿಷ್ಟು ಹತ್ರ ಎಸ್ ಇಂದ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಅದರ ಡಿಸ್ಟೆನ್ಸ್ ಯೂಶುವಲಿ ರೆಪ್ರೆಸೆಂಟೆಡ್ ಬೈ ಡಿ ಲೆಟರ್. ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ವೇಸ್ ರೆಫರ್ಡ್ ಬೈ ಎಸ್. ಇದರ ನಂತರ ಇಲ್ಲಿ ಏನ್ ಹೇಳಿದ್ರೆ ಇದನ್ನ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಇದು ವೆಕ್ಟರ್ ಕ್ವಾಂಟಿಟಿ, ಯಾಕಂದ್ರೆ ಡೈರೆಕ್ಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹಿಯರ್. ಡೈರೆಕ್ಷನ್ ಚೇಂಜ್ ಆದ್ರೆ ಒಂದ್ ಕಡೆ ಇರುವಂತ ಡೈರೆಕ್ಷನ್ ಅನ್ನ ಪಾಸಿಟಿವ್ ಅಂತ ತಗೊಂಡ್ರೆ ಅಪೋಸಿಟ್ ನಲ್ಲಿ ಇರುವಂತ ಡೈರೆಕ್ಷನ್ ಅನ್ನ ನೆಗೆಟಿವ್ ಅಂತ ತಗೊಂತೀವಿ. ನಂತರ ಡಿಸ್ಟೆನ್ಸ್ ಕ್ಯಾನ್ ನೆವರ್ ಬಿ 0 ಅಂಡ್ ನೆಗೆಟಿವ್ ಅಂತ ಹೇಳಿದೆ, ಅಂದ್ರೆ ಡಿಸ್ಟೆನ್ಸ್ ವಿಲ್ ಆಲ್ವೇಸ್ ಬಿ ಪಾಸಿಟಿವ್ ಬಟ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್ ಅಂಡ್ 0. 0 ಪಾಸಿಟಿವ್ ಆರ್ ನೆಗೆಟಿವ್. ನಂತರ ಡಿಸ್ಟೆನ್ಸ್ ನ ಫಾರ್ಮುಲಾ ಟೋಟಲ್ ಪಾತ್ ಕವರ್ಡ್, ಎಲ್ಲದನ್ನು ನೀವು ಆಡ್ ಮಾಡಿಬಿಟ್ರೆ ಮುಗೀತು. ಅದ್ರ ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಇರುವಂತ ಪೊಸಿಷನ್. ಇದ್ರ ನಂತರ ಇದ್ರ ಹೆಸರು ಯೂನಿಟ್ ಮೀಟರ್ ರೇ ಅಂತ ಸ್ನೇಹಿತರೆ, ಇದ್ರ ಹೆಸರು ಯೂನಿಟ್ ಸಹ ಮೀಟರ್. ನಂತರ ಬಿಗರ್ ಯೂನಿಟ್ ಕಿಲೋಮೀಟರ್. ಇವೆರಡನ್ನ ಕಂಪೇರ್ ಮಾಡಿ ಅಂತ ಹೇಳಿ ಅಥವಾ ಇವುಗಳ ಬಗ್ಗೆ ಸಪರೇಟ್ ಆಗಿ ಬರೆಯೋಕೆ ಹೇಳಿ ಏನೇ ಇದ್ರೂ ಸಹ ನೀವು ಆನ್ಸರ್ ಮಾಡಬಹುದು. ಎರಡನ್ನೂ ಸಹ ಕಂಪೇರ್ ಮಾಡ್ತಾನೆ ಕಲ್ತ್ಬಿಟ್ರೆ ನೆನ್ಪಿಟ್ಕೊಳ್ಳೋದು ಸಹ ಈಸಿ ಆಗುತ್ತೆ. ಈಗ ನಾವು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಇರುವಂತ ಒಂದು ನ್ಯೂಮರಿಕಲ್ ಅನ್ನ ಅರ್ಥ ಮಾಡಿಕೊಳ್ಳೋಣ. ಮುಂದಿನ ಎಪಿಸೋಡ್ ನಲ್ಲಿ ಬೇರೆ ಬೇರೆ ರೀತಿ ಹೇಗೆ ನ್ಯೂಮರಿಕಲ್ಸ್ ಅನ್ನ ಕೇಳಬಹುದು ಅನ್ನೋದನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ಒಂದು ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಎ ಮ್ಯಾನ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ ಆಫ್ ಎಷ್ಟು 1.5 ಮೀಟರ್ ಟುವರ್ಡ್ಸ್ ಈಸ್ಟ್. ನೋಡಿ, ಇದನ್ನ ನಾವು ವೆಸ್ಟ್, ಇದನ್ನ ಈಸ್ಟ್, ಮೇಲೆ ನಾರ್ತ್, ಕೆಳಗಡೆ ಸೌತ್. ಸೋಷಿಯಲ್ ಅಲ್ಲಿ ಇದೇ ರೀತಿ ಸ್ಟಡಿ ಮಾಡ್ತೀವಿಲ್ಲ. ಈಗ ಈಸ್ಟ್ ಕಡೆ ಎಷ್ಟು ಬಂದ 1.5 ಮೀಟರ್. ನಂತರ ಏನ್ ಮಾಡ್ದ, ಸೌತ್ ಕಡೆ 2 ಮೀಟರ್. ನೋಡ್ರಿ, 2 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ದ. ನಂತರ ಮತ್ತೆ ಏನ್ ಮಾಡ್ದ, ಮತ್ತೆ ಈಸ್ಟ್ ಕಡೆ ಟರ್ನ್ ಆದ, ಟರ್ನ್ ಆಗಿ ಮತ್ತೆ 4.5 ಮೀಟರ್ ಟ್ರಾವೆಲ್ ಮಾಡ್ದ. ನಾವೇನನ್ನ ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್. ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಟೋಟಲ್ ಪಾತ್ ಕವರ್ಡ್. ಹಾಗಾಗಿ 1.5
+2 +4.5 ಟೋಟಲ್ ಡಿಸ್ಟೆನ್ಸ್ ವಿಲ್ ಬಿ 8 ಮೀಟರ್. ನಂತರ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎ ಇಂದ ಡಿ ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಇದಾವಲ್ಲ, ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ಇದನ್ನ ಡೈರೆಕ್ಟ್ ಆಗಿ ಈ ರೀತಿ ನೀವು ಡ್ರಾ ಮಾಡಿದ್ರೆ ಅಂದ್ರೆ ನೀವು ಮೆಜರ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಹಾಗಾಗಿ ನೀವು ಡೈರೆಕ್ಟ್ ಆಗಿ ಮೆಜರ್ ಮಾಡಿದ್ರೆ ಎಷ್ಟು ಬಂತು? 6 ಮೀಟರ್ ಬಂತು ನೋಡಿ. S = 6 ಅಂದ್ರೆ ಡಿಸ್ಪ್ಲೇಸ್ಮೆಂಟ್ = 6 ಮೀಟರ್. ಇಲ್ಲಿವರೆಗೂ ನೋಡಿದಿರಿ. ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಏನೇನನ್ನ ಕಲ್ತಿದೀವಿ ಅಂತ ನೋಡಿ. ಮೋಷನ್ ಅಂದ್ರೆ ಏನು, ರೆಸ್ಟ್ ಅಂದ್ರೆ ಏನು, ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಏನು, ಜೊತೆಗೆ ಯೂನಿಫಾರ್ಮ್ ಮೋಷನ್, ನಾನ್ ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು, ಅವುಗಳ ಗ್ರಾಫ್ ಯಾವ ರೀತಿ ಇರ್ತವೆ. ನಂತರ ಟೈಪ್ಸ್ ಆಫ್ ಯೂನಿಫಾರ್ಮ್ ಮೋಷನ್ ಅನ್ನು ನೋಡಿದ್ವಿ. ಸ್ಟ್ರೇಟ್ ಲೈನ್ ಅಲ್ಲಿ ಮೋಷನ್ ಆದ್ರೆ ಅದನ್ನ ಲೀನಿಯರ್ ಮೋಷನ್ ಅಂತೀವಿ. ಒಂದು ಆಕ್ಸಿಸ್ ಸುತ್ತ ರೊಟೇಟ್ ಆದ್ರೆ ರೊಟೇಷನಲ್ ಮೋಷನ್ ಅಂತೀವಿ. ಕರ್ವ್ ರೀತಿ ಹೋತಂದ್ರೆ ಅದನ್ನ ನಾವು ಸರ್ಕ್ಯುಲರ್ ಮೋಷನ್ ಅಂತೀವಿ. ಪಾರ್ಟಿಕಲ್ಸ್ ವೈಬ್ರೇಟ್ ಆದ್ರೆ ಅದನ್ನ, ಅಥವಾ ಪೊಸಿಷನ್ ಚೇಂಜ್ ಆದ್ರೆ ಅದನ್ನ ಏನಂತೀವಿ? ವೈಬ್ರೇಟರಿ ಮೋಷನ್ ಅಂತೀವಿ. ನಂತರ ಡಿಸ್ಟೆನ್ಸ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಅವುಗಳ ಮಧ್ಯೆ ಇರುವಂತ ಡಿಫರೆನ್ಸ್ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿ ನಾವು ಅದನ್ನು ಬರಿಬೇಕು ಅಂತ ಅರ್ಥ ಮಾಡ್ಕೊಂಡ್ವಿ. ನಂತರ ಒಂದೇ ಒಂದು ನ್ಯೂಮರಿಕಲ್ ಅನ್ನು ನಾವು ಸಾಲ್ವ್ ಮಾಡಿದ್ವಿ. ಮುಂದಿನ ಎಪಿಸೋಡ್ ನಲ್ಲಿ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಇರುವಂತಹ ಇನ್ನೊಂದಿಷ್ಟು ನ್ಯೂಮರಿಕಲ್ಸ್ ಅನ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ವಿಡಿಯೋದ ಲಿಂಕ್ ಗಳನ್ನು ಶೇರ್ ಮಾಡಿ. ಅವಾಗ ಏನಾಗುತ್ತೆ, ಇಲ್ಲ 9th ಸ್ಟ್ಯಾಂಡರ್ಡ್ ಮಕ್ಕಳು ಸಹ ಬಹಳಷ್ಟು ಜನ ನೋಡ್ತಾರೆ ಅಂತ ಇನ್ನು ಹೆಚ್ಚು ವಿಡಿಯೋಗಳನ್ನು ನಿಮಗೋಸ್ಕರ ಸಹ ಮಾಡ್ಕೊಂಡು ಬರ್ತೀನಿ. ಟೇಕ್ ಕೇರ್, ಬಿ ಹ್ಯಾಪಿ. ಎಲ್ಲರಿಗೂ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಬಾಯ್.